ಪ್ರತಿಯೊಬ್ಬರಿಗೆ ಶೋಧನೆ ಅಂತೂ ಅದೇ ಅದ. ಆದರೆ ಸುಕ್ಕಮ್ಮ ಸಹೋದರಿಗೋಸ್ಕರ ನಾವು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ವೈದ್ಯರಂತೂ ಅವರಿಗೆ ಆಲ್ರೆಡಿ ಸರ್ಜರಿ ಮಾಡಿದಾರಪ್ಪ. ಕರ್ತನೆ, ಸರ್ಜರಿ ಸಕ್ಸಸ್ಫುಲ್ ಆಗಿಲ್ಲೋ ಅಥವಾ ಅವ್ರಿಗೆ ಇನ್ನೂ ಏನಾರ ಗಾಯವಾದನೋ ಗೊತ್ತಿಲ್ಲ ಕರ್ತನೆ. ಅದನ್ನು ನಾವು ಪ್ರಾರ್ಥಿಸ್ತೇವಪ್ಪ. ಸಭೆಯಲ್ಲಿ ನಾವು ಪ್ರಾರ್ಥಿಸ್ತೇವೆ, ಅಲ್ಲಿ ಆ ಮಗಳನ್ನು ಗುಣಪಡಿಸು ಕರ್ತನೆ. ನರ್ನಾಡಿ ಅದ್ಭುತವಾಗಿ ಕೆಲಸ ಮಾಡುವ ಹಾಗೆ ನೀ ಕೃಪೆ ತೋರಿಸು ಕರ್ತನೆ. ನರ್ನಾಡಿ ಎಲ್ಲ ಕೆಲಸ ಮಾಡ್ಲಿಕ್ಕೆ ಕರ್ತನೆ. ಅವ್ರ ಬ್ರೈನು ಒಂದು ಏನೋ ಡ್ಯಾಮೇಜ್ ಇದ್ದರೂ ಕೂಡ ಕರ್ತನೆ, ಅದಕ್ಕೆ ಸರಿಪಡಿಸಪ್ಪ ಕರ್ತನೆ. ಮನುಷ್ಯರನ್ನು ನಿನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಮನುಷ್ಯರನ್ನು ರೂಪಿಸಿದಪ್ಪ, ನಿನಗೆ ಸ್ತೋತ್ರ. ಅದಕ್ಕಾಗಿ ಆ ಮಿದುಳನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥ ದೇವ್ರು ನೀನೇ. ನರನಾಡಿ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ನೀನೇ. ಕೀಲ್ ಎಲುಬು ಮಾಂಸ ಕಂಡರಗಳು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ನೀನೇ. ಯಾವ ವಿಷಯವಾಗಿ ಕರ್ತನೆ ಅವ್ರಿಗೆ ಗುಣ ಆಗ್ಲತ್ತಿಲ್ಲ ಕರ್ತನೆ. ಯಾವ ವಿಷಯವಾಗಿ ಅವ್ರ ಆರೋಗ್ಯ ಓದಲತ್ತಿಲ್ಲ ಕರ್ತನೆ. ಉಸಿರಂತೂ ಆಡ್ತಾ ಇದೆ ಕರ್ತನೆ, ಆದರೆ ಮರಣ ಸ್ಥಿತಿ ಯಾದ ಎಂಬುದಾಗ ನೋಡ್ತಾ ಇದ್ದೇವಪ್ಪ ಕರ್ತನೆ. ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ಏನೋ ನೀವು ಪ್ರಾರ್ಥಿಸಿದಷ್ಟೇ ನಿಮ್ಮ ದೇವ್ರಿಗೆ ನೀವು ಕೇಳಷ್ಟೇ ಅಂತ ಹೇಳ್ತಿದ್ದಾರೆ ಕರ್ತನೆ. ಡಾಕ್ಟರ್ಸ್ ಹೇಳ್ತಿದ್ದಾರೆ, ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗಿ ಇಲ್ಲಿದ್ರು ಅಷ್ಟೇ, ಮನೆಗಿದ್ರು ಕೂಡ ಅಷ್ಟೇ ಎಂಬುದಾಗಿ ಹೇಳ್ತಿದ್ದಾರೆ ಕರ್ತನೆ. ಆದರೆ ಸ್ವಲ್ಪ ನಾವು ಪ್ರಾರ್ಥಿಸ್ತೇವಯ್ಯ, ಅವ್ರ ಹೋಶ್ನಲ್ಲಿ ಬರುವ ಹಾಗೆ ಸಹಾಯ ಮಾಡು ಕರ್ತನೆ. ಅವ್ರ ಕಣ್ಣು ತೆರೆದೆಲ್ಲರೂ ನೋಡುವ ಹಾಗೆ ಕೃಪೆ ತೋರಿಸಪ್ಪ ಕರ್ತನೆ. ಅವರು ಜೀವಿತರ ಒಂದು ಸಂಖ್ಯೆಯಲ್ಲಿ ನಿಲ್ಲುವ ಹಾಗೆ ನೀ ಕೃಪೆ ತೋರಿಸಪ್ಪ ಕರ್ತನೆ. ನಾವು ನೋಡಿದೆವು ಕರ್ತನೆ, ಅವ್ರಲ್ಲಿ ಭಕ್ತಿ ಇದ, ಅವರಲ್ಲಿ ಆಸಕ್ತಿ ಕೂಡ ಇತ್ತು ಅಪ್ಪ ಕರ್ತನೆ. ಈ ಆಲಯ ನಿರ್ಮಾಣ ಮಾಡುವಾಗ ಸ್ನ್ಯಾಕ್ಸ್ ಮುಖಾಂತರ, ಟೀಮ್ ಮುಖಾಂತರ ಕಟ್ಟಡ ಮಾಡ್ತಕ್ಕಂಥವ್ರಿಗೆ, ಕೆಲಸ ಮಾಡ್ತಕ್ಕಂಥವ್ರಿಗೆ ಅನೇಕ ಸಮಯದಲ್ಲಿ ಅವ್ರ ಹಸ್ತದಿಂದ ತಂದು ಒಪ್ಪಿಸಿಕೊಟ್ಟಿದ್ದಾರಪ್ಪ ಕರ್ತನೆ. ನನ್ನ ಭಾಗವು ನಾನು ಸಭೆಗೆ ನಾನು ಒಪ್ಪಿಸ್ತಾ ಎಂಬುದಾಗ ಕೂಡ ಅನೇಕ ಒಂದು ಕಾರ್ಯಗಳು ಮಾಡಿದಾರಪ್ಪ ದೇವ್ರೆ. ಅಯ್ಯ, ಅವ್ರಿಗಂತೂ ಹಿಂಗಾಗ್ಲಕ್ಕೆ ಸಾಧ್ಯ ಇಲ್ಲ ಕರ್ತನೆ. ಮರಣದಿಂದ ಅವ್ರಿಗೆ ಬಿಡುಗಡೆ ಮಾಡಪ್ಪ ಕರ್ತನೆ. ಮರಣದಿಂದ ತಪ್ಪಿಸಪ್ಪ ಕರ್ತನೆ. ಹೆಜ್ಕೆಲ್ ಹೋಗಿ ಎಲುಬುಗಳಿಗೆ ಸುವಾರ್ತೆ ಪ್ರಕಟಿಸುವಾಗ ಎಲುಬುಗಳಿಗೆ ದೇವರ ನೋಡ್ತೇವೆ ಸ್ಪಷ್ಟವಾಗಿ, ಮಾಂಸ ನರನಾಡಿ ಕಂಡರಾರುಗಳೆಲ್ಲ ಬೆಳೆದುಕೊಂಡು ಬಂದವಪ್ಪ ಕರ್ತನೆ. ಇವರಿಗಂತೂ ಎಲ್ಲ ಅದ, ಆದ್ರೆ ದೇವ್ರೆ ನಾವು ಪ್ರಾರ್ಥಿಸ್ತಾ ಜೀವ ಒಳಗ ಕಾಣಲಂತ ಒಂದು ಪರಿಸ್ಥಿತಿ ಅದ ಕರ್ತನೆ. ಜೀವ ಅದ ಹೊರತು, ಉಸಿರಾಟ ಅದ ಹೊರತು ಅವರಿಗೆ ಪ್ರಜ್ಞೆ ತಪ್ಪೋಗದಪ್ಪ ಕರ್ತನೆ. ನಾನು ಪ್ರಾರ್ಥಿಸ್ತಾ ಎಸಪ್ಪ, ಸಭೆಯಾಗಿ ನಾವು ಪ್ರಾರ್ಥಿಸ್ತೇವೆ ಎಸಯ್ಯ, ಆ ಮಗಳಿಗೆ ಗುಣಪಡಿಸು ಕರ್ತನೆ. ನಿಮ್ಮ ಗಾಯವುಳ್ಳ ಹಸ್ತ ಮಗಳ ಮೇಲೆ ಚಾಚು ಕರ್ತನೆ. ಅನೇಕ ಸೇವಕರು ಪ್ರಾರ್ಥನೆ ಮಾಡ್ತಾ ಇದ್ದಾರಪ್ಪ ಕರ್ತನೆ. ಅನೇಕ ವಿಶ್ವಾಸಿ ಮಕ್ಕಳು ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿದ್ದಾರೆ ಕರ್ತನೆ. ಸಭೆದಲ್ಲಿಗೂ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವಪ್ಪ ಕರ್ತನೆ. ನಮ್ಮ ಪ್ರಾರ್ಥನೆ ಕೇಳಪ್ಪ ಕರ್ತನೆ. ಅವ್ರಿಗೆ ಎದ್ದೇಳ್ಬೇಕಪ್ಪ ಕರ್ತನೆ. ಹಲ್ಲೆಲೂಯಾ. ಅವರೊಂದಿನ ದೊಡ್ಡ ಸಾಕ್ಷಿಗಾಗಿ ನಿಲ್ಬೇಕಯ್ಯ, ನನ್ನ ದೇವರನ್ನು ಬದುಕಿಸಿದ್ದಾನೆ ಎಂಬುದಾಗಿ, ನನ್ನ ದೇವರನ್ನು ಬದುಕಿಸಿದ್ದಾನೆ ಎಂಬುದಾಗಿ. ಒಂದು ವೇಳೆ ಕುಟುಂಬ ವಿಷಯದಲ್ಲಾಗ್ಲಿ ಅಥವಾ ಪಿತೃಗಳಿಂದ ಬಂದಿರತಕ್ಕಂಥದ್ದಾಗ್ಲಿ, ಏನಾದ್ರೂ ಪಾಪ ದ್ರೋಹ ಅಪರಾಧ ಇದ್ರೂ ಕೂಡ ಎಸಪ್ಪ, ನಿನ್ನ ಅಮೂಲ್ಯ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಿ ಅವ್ರಿಗೆ ಕ್ಷಮಿಸಿ ಅವ್ರ ಜೊತೆ ಒಂದು ಹೊಸ ಒಡಂಬಡಿಕೆ ಮಾಡಿಕೋಪ್ಪ. ಅವ್ರಿಗೊಂದು ಹೊಸ ಒಡಂಬಡಿಕೆ ಮಾಡಿಕೋಪ್ಪ ಕರ್ತನೆ. ಹಿಂದೂ ಕುಟುಂಬ ಅದಪ್ಪ ಕರ್ತನೆ. ಈ ಸ್ಥಿತಿಯಲ್ಲಿ ಅವರು ಹಾಳಾಗಲಕ್ಕೆ ಅವಕಾಶ ಇಲ್ಲ ಕರ್ತನೆ. ನಾ ಪ್ರಾರ್ಥಿಸ್ತಾ ಮರಣ ಅಪಾಯದ ಬಿಡುಗಡೆ ಕೊಡಪ್ಪ ಕರ್ತನೆ. ಗ್ಲೋರಿ 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 ಗ್ಲೋರಿ. ಸಭೆದಲ್ಲಿ ನಾವು ಪ್ರಾರ್ಥಿಸ್ತೀವಪ್ಪ, ಮರಣ ಅಪಾಯದಿಂದ ಅವ್ರನ್ನ ತಪ್ಪಿಸು ಅಪ್ಪ ಕರ್ತನೆ. ಅವ್ರು ಎದ್ದೇಳ್ಬೇಕಪ್ಪ ಕರ್ತನೆ. ಇದನ್ನ ದೇವ್ರ ನನ್ನ ಜೀವಿತದಲ್ಲಿ ಅದ್ಭುತ ಮಾಡೇನೆ ಬೇದ ಕುಟುಂಬಸ್ಥರು ಕೂಡ ಸಾಕ್ಷಿಗಾಗಿ ನಿಲ್ಬೇಕಪ್ಪ ಕರ್ತನೆ. ನನ್ನ ದೇವರು ಜೀವವುಳ್ಳ ದೇವರನ್ನ ಈಗ ನನಗಾಗಿ ಜೀವ ಕೊಟ್ಟ, ನನಗಾಗಿ ತನ್ನ ಮೂರ್ತಿ ಜಯ ಹೊಂದನೆಂಬುದಾಗಿ ಅವರು ದೊಡ್ಡ ಸಾಕ್ಷಿ ನಿಲ್ಬೇಕಪ್ಪ ಎಸಯ್ಯ. ಅವ್ರ ಮೇಲೆ ಕರುಣೆ ಇಡೋಪ್ಪ ಕರ್ತನೆ. ಅವ್ರ ಮೇಲೆ ನಿಮ್ಮ ಕರುಣೆ ಇಡೋಪ್ಪ ಕರ್ತನೆ. ನೀನು ಕರುಣಿಸುವುದಾದರೆ ಅವ್ರಿಗೆ ಉನ್ನತ ಒಂದು ಸ್ಥಿತಿಯಲ್ಲಿ ಅದ್ಭುತ ಹೊಂದಲಕ್ಕೆ ಅವಕಾಶದ ಕರ್ತನೆ. ಅದ್ಭುತ ಹೊಂದಲಕ್ಕೆ ಅವಕಾಶದ ಕರ್ತನೆ. ಅಯ್ಯ, ನಿನ್ನ ಸೃಷ್ಟಿ ಅಪ್ಪ, ಅವರು ನಿನ್ನ ಸೃಷ್ಟಿ ಆಗಿದ್ದಾರಪ್ಪ ಕರ್ತನೆ. ಇವತ್ತು ನಾವು ಯಾರು ನಮ್ಮ ವಿಷಯ ಪ್ರಾರ್ಥನೆ, ಅವ್ರ ವಿಷಯವಾಗಿ ನಾವು ಪ್ರಾರ್ಥಿಸ್ಬೇಕು ಕರ್ತನೆ. ನೀನು ಬಲಪಡಿಸ್ತಾ ಅವ್ರು ಎದ್ದೇಳ್ಬೇಕಪ್ಪ ಕರ್ತನೆ. ಗ್ಲೋರಿ 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 ಗ್ಲೋರಿ. ಅವ್ರು ಎದ್ದೇಳ್ಬೇಕಪ್ಪ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಜೀವ ಇರುವರೆಗೂ ನಿನ್ನನ್ನೇ ಆರಾಧಿಸುತ್ತಿರುವೆನು. ಈ ಪ್ರಾಣ
ಪ್ರಾಣ ಇರುವವರೆಗೂ ನಿನ್ನನ್ನೇ ಪ್ರೀತಿಸುತ್ತಲೇ ಇರುವೆನು. ಜೀವ ಇರುವವರೆಗೂ ನಿನ್ನನ್ನೇ ಆರಾಧಿಸುತ್ತಿರುವೆನು. ಈ ಪ್ರಾಣ ಇರುವವರೆಗೂ ನಿನ್ನನ್ನೇ ಪ್ರೀತಿಸುತ್ತಲೇ ಇರುವೆನು. యేసయ్య ನೀನೇ ನನ್ನ ಪ್ರಾಣ, యేసయ్య ನೀನೇ ನನ್ನ ಜೀವ, యేసయ్య ನೀನೇ ನನ್ನ ಪ್ರಾಣ, యేసయ్య ನೀನೇ ನನ್ನ ಜೀವ. ಆರಾಧಿಸುತ್ತಿರುವೆನು. ಈ ಪ್ರಾಣ ಇರುವವರೆಗೂ ನಿನ್ನನ್ನೇ ಪ್ರೀತಿಸುತ್ತಲೇ ಇರುವೆನು. ಹೌದು ಕರ್ತನೆ, ಸುಕ್ಕಮ್ಮ ಸಹೋದರಿಗೋಸ್ಕರ ಸಭೆಯಾಗಿ ನಾವು ಪ್ರಾರ್ಥಿಸುವ ಕರ್ತನೆ. ಅವರಲ್ಲಿ ಭಕ್ತಿದ, ಪ್ರೀತಿದ, ನಂಬಿಕೆದ, ವಿಶ್ವಾಸದ ಕರ್ತನೆ. ಆದರೆ ನಾವು ಪ್ರಾರ್ಥಿಸ್ತೇವಪ್ಪ ದೇವ್ರೆ, ಈ ಸಮಯದಲ್ಲಿ ಅವೆಲ್ಲ ಕೆಲಸ ಮಾಡಲಿ ಅಪ್ಪ ಕರ್ತನೆ. ಅವ್ರು ಮಾಡಿರ್ತಕ್ಕಂಥ ಒಂದು ಭಕ್ತಿ, ಅವ್ರು ಮಾಡಿರ್ತಕ್ಕಂಥ ನಿನ್ನೊಂದು ಪ್ರೀತಿ, ಅವ್ರು ಮಾಡಿರ್ತಕ್ಕಂಥ ಒಂದು ಪ್ರಾರ್ಥನೆ ಪ್ರತಿಜ್ಞೆಗಳನ್ನು ದೇವರಿಗೆ ಮುಂದಿಡ್ತೇವಪ್ಪ ಕರ್ತನೆ. ಅವೆಲ್ಲ ನೀ ಕೇಳಪ್ಪ ಕರ್ತನೆ. ದಿನ ನಿನ್ನ ಕೈ ಮುಟ್ಟುಗೈಯಲ್ಲಪ್ಪ ಕರ್ತನೆ, ನಿನ್ನ ಕೈ ಮುಟ್ತಕ್ಕಂಥದ್ದು ಕರ್ತನೆ, ನಿನ್ನ ಕೈ ಗುಣಪಡಿಸ್ತಕ್ಕಂಥ ಕೈ ಅದ ಎಸಯ್ಯ. ಸುಕ್ಕಮ್ಮ ಸೋದರಿ ನೀ ಮುಟ್ತಿ ಎಂಬುದಾಗ ನಮ್ಮ ನಂಬಿಕೆ ವಿಶ್ವಾಸ ಅದಪ್ಪ. ಅವ್ರಿಗೆ ಸ್ವಸದ ಬಿಡುಗಡೆ ಕೊಡ್ತಿ ಎಂಬುದಾಗ ವಿಶ್ವಾಸದ ಕರ್ತನೆ. ಅವ್ರಿಗೆ ಮರಣಪ್ಪ ಎಬ್ಸು ಎಸಯ್ಯ, ದಿನ ಎಬ್ಸು ಎಸಯ್ಯ. ಬಡತನವೇ ಇರಲಿ, ಸಿರಿತನವೇ ಬರಲಿ, ನಿನ್ನನ್ನೇ ಹಿಂಬಾಲಿಸುವೆ. ಕಷ್ಟವೇ ಇರಲಿ, ನಷ್ಟವೇ ಆಗಲಿ, ನಿನ್ನನ್ನು ಬಿಡಲಾರೆನು. ಬಡತನವೇ ಇರಲಿ, ಸಿರಿತನವೇ ಬರಲಿ, ನಿನ್ನನ್ನೇ ಹಿಂಬಾಲಿಸುವೆ. ಕಷ್ಟವೇ ಇರಲಿ, ನಷ್ಟವೇ ಆಗಲಿ, ನಿನ್ನನ್ನೇ ಬಿಡಲಾರೆನು. యేసయ్య ನೀನೇ ನನ್ನ ಪ್ರಾಣ, యేసయ్య ನೀನೇ ನನ್ನ ಜೀವ, యేసయ్య ನೀನೇ ನನ್ನ ಪ್ರಾಣ, యేసయ్య ನೀನೇ ನನ್ನ ಜೀವ. ಜೀವ ಇರುವವರೆಗೂ ನಿನ್ನನ್ನೇ ಆರಾಧಿಸುತ್ತಿರುವೆನು. ಈ ಪ್ರಾಣ ಇರುವವರೆಗೂ ನಿನ್ನನ್ನೇ ಪ್ರೀತಿಸುತ್ತಲೇ ಇರುವೆನು. ಹೌದಪ್ಪ ಕರ್ತನೆ, ನಿನ್ನ ಸನ್ನಿಧಿಯಲ್ಲಿ ನಾವು ಮೊರೆ ಇಡ್ತೇವಪ್ಪ ಕರ್ತನೆ. ನಿನ್ನ ಮಕ್ಕಳು ಯಾರ್ಯಾರು ಸುಕ್ಕಮ್ಮ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡಿದರಪ್ಪ ಕರ್ತನೆ, ಅವರೆಲ್ಲ ನಿನ್ನ ಮಹಿಮೆ ಕಾಣುವ ಹಾಗೆ, ನಿನ್ನೊಂದು ಘನತೆ ಕಾಣುವ ಹಾಗೆ ಸಹಕರಿಸ್ರಿ. ಇವರೆಲ್ಲರೂ ಪ್ರಾರ್ಥನೆ ಕೇಳಿ ಅವ್ರಿಗೆ ಸ್ವಚ್ಛತೆ ಮಾಡ್ರಿ, ಬೇಕಾಗಿರ್ತಕ್ಕಂಥ ಆರೋಗ್ಯ ಕೂಡ ಅವ್ರಿಗೆ ಕೊಟ್ಟು ಅನಿಸ್ತಿರುವುದಾಗಿ ನಿನ್ನ ಒಂದು ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಾ ಕರ್ತನೆ. ತಿರುಗಿ ಅಂಬಿಕಾ ಸಹೋದರಿಗೋಸ್ಕರ ನಾವು ಪ್ರಾರ್ಥಿಸ್ತಾರೆ. ಅವ್ರ ಕೀಳ್ ಎಲ್ಬು ನರನಾಡಿ ಎಲ್ಲ ಕೆಲಸ ಮಾಡ್ಬೇಕು, ಅವ್ರದ್ದು ಎಲ್ಲ ಅವ್ರು ಎದ್ದು ಒಂದು ದೊಡ್ಡ ಸಾಕ್ಷಿಯಾಗಿ ನಿಲ್ಬೇಕಪ್ಪ ಕರ್ತನೆ. ಆ ಸಹೋದರಿ ಕೂಡ ನಿನ್ನ ಬಿಡುಗಡೆ ಕೊಡು, ಸ್ವಚ್ಛತೆ ಮಾಡು, ಒಳ್ಳೆ ಆರೋಗ್ಯ ಕೊಡಪ್ಪ ಕರ್ತನೆ. ಅಂಬಿಕಾ ಸಹೋದರಿಗೋಸ್ಕರ ನಾವು ಪ್ರಾರ್ಥಿಸ್ತೇವಪ್ಪ. ಅವ್ರ ಜೀವಿತದಲ್ಲೂ ಕೂಡ ನಿನ್ನ ಅದ್ಭುತ ಮಾಡಿ ಸಮಯದಲ್ಲಿ ನಿನಗೆ ಮಹಿಮೆ ಆಗುವುದಿಲ್ಲಪ್ಪ ಕರ್ತನೆ. ಒಂದ್ ವೇಳೆ ಚುಕ್ಕಮ್ಮ ಸಹೋದರಿಗೆ, ಅಂಬಿಕಾ ಸಹೋದರಿ ಇದ್ದವ್ರೆ ಅಂಧಕಾರ ದುಶಕ್ತಿ ಮಾಟ ಮನಸ್ಸು ಬಂಧಿಸಲ್ಪಟ್ಟಿದ್ರೆ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೆಂಕಿ ಆಗ್ತೇವಪ್ಪ, ಸುಟ್ಟು ನಾಶ ಮಾಡ್ತೇವೆ ಕರ್ತನೆ. ನಿಮ್ಮ ಪರಿಶುದ್ಧಾತ್ಮನ ಕಾರ್ಯ ಮಾಡು. ಹಿಂಸೆಯೇ ಇರಲಿ, ದುಃಖವೇ ಬರಲಿ, ನಾ ಸೋತು ಹೋಗಲಾರೆನು. ನೋವೇ ಇರಲಿ, ಜೀವವೇ ಹೋಗಲಿ, ನಿನ್ನ ಹಿಂದೆ ನಾ ಬರುವೆನು. ಹಿಂಸೆಯೇ ಇರಲಿ, ದುಃಖವೇ ಬರಲಿ, ನಾ ಸೋತು ಹೋಗಲಾರೆನು. ನೋವೇ ಇರಲಿ, ಜೀವವೇ ಹೋಗಲಿ, ನಿನ್ನ ಹಿಂದೆ ನಾ ಬರುವೆನು.
ನನ್ನ ಪ್ರಾಣ, యేసయ్య ನೀನೇ ನನ್ನ ಜೀವ, యేసయ్య ನೀನೇ ನನ್ನ ಪ್ರಾಣ, యేసయ్య ನೀನೇ ನನ್ನ ಜೀವ. ಈ ಜೀವ ಇರುವರೆಗೂ ನಿನ್ನನ್ನೇ ಆರಾಧಿಸುತ್ತಿರುವೆನು. ಈ ಪ್ರಾಣ ಇರುವರೆಗೂ ನಿನ್ನನ್ನೇ ಪ್ರೀತಿಸುತ್ತಲೇ ಇರುವೆನು. ಜೀವ ಇರುವರೆಗೂ ನಿನ್ನನ್ನೇ ಆರಾಧಿಸುತ್ತಿರುವೆನು. ಈ ಪ್ರಾಣ ಇರುವರೆಗೂ ನಿನ್ನನ್ನೇ ಪ್ರೀತಿಸುತ್ತಲೇ ಇರುವೆನು. ನಿನಗೆ ಅಸಾಧ್ಯವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲಪ್ಪ, ನಿನಗೆಲ್ಲ ಸಾಧ್ಯವಾದ ಕರ್ತನೆ. ನಾವು ಇನ್ನೊಂದು ಸರ್ತಿ ಜ್ಞಾಪಕ ಮಾಡ್ತೇವಪ್ಪ. ಸುಕ್ಕಮ್ಮ ಸಹೋದರನ ಮುಟ್ಟು ಕರ್ತನೆ, ಅವರನ್ನು ಗುಣಪಡಿಸು ಕರ್ತನೆ, ಅವ್ರ ನರನಾಡಿಯೆಲ್ಲ ಕೆಲಸ ಮಾಡುವಾಗ ಸಹಕರಿಸು ಕರ್ತನೆ. ಅವ್ರು ಎದ್ದೇಳುವ ಹಾಗೇನೆ ಕೃಪೆ ತೋರಿಸಪ್ಪ ಕರ್ತನೆ. ಅವ್ರಿಗೆ ಮರಣ ಅಪಾಯದಿಂದ ಸಂಕಟ ಶೋಧನೆಯಿಂದ ಅವರನ್ನು ಬಿಡುಗಡೆ ಮಾಡಪ್ಪ ಕರ್ತನೆ. ಸೈತನ ರೀತಿ ಹಾಳು ಮಾಡಿದಪ್ಪ ಕರ್ತನೆ. ಆ ಸೈತನ ಶಕ್ತಿಗಳೆಲ್ಲ ಮುರಿಯಲ್ಪಟ್ಟು ಕರ್ತನೆ. ನಿಮ್ಮ ಪರಿಶುದ್ಧಾತ್ಮ ಶಕ್ತಿಯನ್ನು ತುಂಬಿಸಪ್ಪ ಕರ್ತನೆ. ಯೆಹೋವ ಈರೇ ನಿಮಗೆ ಸ್ತೋತ್ರ. ಯೆಹೋವ ರಬ್ಬ ಚಾಲೋಮ್ ಇರುವಾತನೇ ನಿಶ್ಚಯೇ ನಿಮಗೆ ಸ್ತೋತ್ರ ಸಲ್ಲಿಸಪ್ಪ. ಅವ್ರ ಮೇಲೆ ದೃಷ್ಟಿ ಇಡು ಕರ್ತನೆ. ಅವರ ದೊಡ್ಡ ಸಾಕ್ಷಿ ನಿಲ್ಲುವಾಗ ಕೃಪೆ ತೋರಿಸು. ನಿನ್ನ ಕೃಪೆಯಿಂದ ನೀನು ಕಾರ್ಯ ಮಾಡು యేసయ్య. ಯಾರೇ ನನ್ನಲ್ಲಿ ತಿರಸ್ಕಾರವೇ ಬರಲಿ, ಧೈರ್ಯದಿ ನಾ ಸಾಗುವೆ. ಬಲಗಾರನಾಗಲಿ ಬಲಹೀನವಾಗಲಿ ನಿನಗಾಗಿ ಬಾಳುವೆ. ಯಾರೇ ನನ್ನಲ್ಲಿ ತಿರಸ್ಕಾರವೇ ಬರಲಿ, ಧೈರ್ಯದಿ ನಾ ಸಾಗುವೆ. ಬೈತಾರಾಗಲಿ ಬಲಹೀನವಾಗಲಿ ನಿನಗಾಗಿ ಬಾಳುವೆ. యేసయ్య ನೀನೇ ನನ್ನ ಪ್ರಾಣ, యేసయ్య ನೀನೇ ನನ್ನ ಜೀವ, యేసయ్య ನೀನೇ ನನ್ನ ಪ್ರಾಣ, యేసయ్య ನೀನೇ ನನ್ನ ಜೀವ. ಜೀವ ಇರುವರೆಗೂ ನಿನ್ನನ್ನೇ ಆರಾಧಿಸುತ್ತಿರುವೆನು. ಈ ಪ್ರಾಣ ಇರುವರೆಗೂ ನಿನ್ನನ್ನೇ ಪ್ರೀತಿಸುತ್ತಲೇ ಇರುವೆನು. ಜೀವ ಇರುವರೆಗೂ ನಿನ್ನನ್ನೇ ಆರಾಧಿಸುತ್ತಿರುವೆನು. ಈ ಪ್ರಾಣ ಇರುವರೆಗೂ ನಿನ್ನನ್ನೇ ಪ್ರೀತಿಸುತ್ತಲೇ ಇರುವೆನು. యేసయ్య ನೀನೇ ನನ್ನ ಪ್ರಾಣ, యేసయ్య ನೀನೇ ನನ್ನ ಜೀವ, యేసయ్య ನೀನೇ ನನ್ನ ಪ್ರಾಣ, యేసయ్య ನೀನೇ ನನ್ನ ಜೀವ, యేసయ్య ನೀನೇ ನನ್ನ ಪ್ರಾಣ, యేసయ్య ನೀನೇ ನನ್ನ ಜೀವ. ಈ ಜೀವ ಇರುವರೆಗೂ ನಿನ್ನನ್ನೇ ಆರಾಧಿಸುತ್ತಿರುವೆನು. ಈ ಪ್ರಾಣ ಇರುವರೆಗೂ ನಿನ್ನನ್ನೇ ಪ್ರೀತಿಸುತ್ತಲೇ ಇರುವೆನು. ಹೌದು ಸಪ್ಪ. ನಮ್ಮ ಜೀವ ಇರುವರೆಗೆ, ನಮ್ಮ ಉಸಿರಿರುವಾಗ ನಿನ್ನನ್ನೇ ಪ್ರೀತಿಸುತ್ತಾ, ನಿನ್ನನ್ನೇ ಸ್ತುತಿಸುತ್ತಾ, ನಿನ್ನನ್ನೇ ಕೊಂಡಾಡುತ್ತಾ ನಾವೆಲ್ಲರೂ ಜೀವಿಸುವ ಹಾಗೆ ನಮ್ಮನ್ನು ಕೃಪೆ ತೋರಿಸಬೇಕಾಗ್ತದೆ. ದೇವರೇ,
ಸತ್ತವರಿಗೆ ಸಮಾನರಾಗಿ ನಾವು ಜೀವನ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಕರ್ತನೆ. ನಾವು ಸತ್ತವರಿಗೆ ಸ್ತುತಿ ಮಾಡ್ತಾ ಇಲ್ಲಪ್ಪ ಕರ್ತನೆ. ನಾವು ಜೀವವುಳ್ಳ ದೇವರನ್ನು ಸ್ತುತಿ ಮಾಡ್ತಕ್ಕಂಥವರಾಗಿದ್ದೇವಪ್ಪ. ನಮಗಾಗಿ ಪ್ರಾಣವನ್ನು ಕೊಟ್ಟು, ನಮಗಾಗಿ ಪ್ರಾಣವನ್ನು ತ್ಯಾಗ ಮಾಡಿ, ಪಾಪ ದ್ರೋಹ ಅಪರಾಧಗಳನ್ನು ಅಳಿಸ್ಬಿಟ್ಟು, ನಮಗಾಗಿ ದೇವರೇ ಮರಣವನ್ನು ಕೊಂಡೆಂದು ಮುರಿದು ಮರಣದಿಂದ ಜಯ ಹೊಂದಿ ಜಯಿಸಿ ಜೀವೆಂಬ ಜಯಮಾಲೆ ಹೊಂದು ಕರ್ತನೆ. ನಮಗಾಗಿ ಪರಲೋಕದಲ್ಲಿ ಆಸ್ತಿನ ರೂಢನಾಗಿ ಹೋಗಿ ಈಗ ನಿಮಗಾಗಿ ಸ್ಥಳ ಸಿದ್ಧಪಡಿಸುವುದಕ್ಕಾಗಿ ನಡೆದಿದ್ದೇನೆ, ತಿರುಗಿ ನಾನು ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿರ್ತಕ್ಕಂಥ ದೇವರನ್ನು ನಾವು ಆರಾಧಿಸುತ್ತೇವೆ ಪ್ರಿಯರೇ. ಎಸಪ್ಪ, ನಿನ್ನ ಮಹಿಮೆ ಆಗಲಿ ಕರ್ತನೆ, ನಿನ್ನ ಘನತೆ ಆಗಲಿಯಪ್ಪ ಕರ್ತನೆ. ಇನ್ನೊಂದು ಸರ್ತಿ ನಾವು ಜ್ಞಾಪಕ ಮಾಡ್ತೇವಪ್ಪ ಕರ್ತನೆ. ಸುಕ್ಕಮ್ಮ ಸೋದರಿಗೋಸ್ಕರ ನಾವು ಪ್ರಾರ್ಥಿಸ್ತೇವಪ್ಪ. ಅವ್ರಿಗೆ ಮರಣದಿಂದ ತಪ್ಪಿಸುವಪ್ಪ ಕರ್ತನೆ. ಅವ್ರಿಗೆ ತಪ್ಪಿಸು ಎಸಯ್ಯ, ಅವ್ರಿಗೆ ಮರಣದಿಂದ ತಪ್ಪಿಸು ಕರ್ತನೆ. ಅವರಲ್ಲಿ ನೋಡಿದೇವಪ್ಪ ನಾವು ಭಕ್ತಿ, ಅವರಲ್ಲಿ ನೋಡಿದೇವಪ್ಪ ನಿನ್ನ ಪ್ರೀತಿ, ಅವರಲ್ಲಿ ನೋಡಿದೇವಪ್ಪ ನಿನ್ನ ಇರ್ತಕ್ಕಂಥ ಒಂದು ಆಸಕ್ತಿ, ನಂಬಿಕೆ ಅಪ್ಪ ಕರ್ತನೆ. ಅವ್ರ ಒಳಗೆ ದೇವರೇ ನೀ ಕಾರ್ಯ ಮಾಡಿಸೆ. ನನ್ನ ಭಕ್ತರಿಗೆ ನಾನು ಎಂದೂ ಕೈ ಬಿಡಲ್ಲ ಅಂತ ಹೇಳ್ತೇವೆ ಕರ್ತನೆ. ದೇವರೇ, ನೀನು ಮುಟ್ಟುವುದಾದರೆ ಅವ್ರ ಗುಣ ಹೊಂದಲಕ್ಕೆ ಅವಕಾಶ, ಅವ್ರ ಪಾಪಗಳು ಕ್ಷಮಿಸಿ ದೇವರಲ್ಲಿ ಸ್ವಸ್ಥತೆ ನೀಡಿ ಬಿಡುಗಡೆ ಕೊಟ್ಟು ಒಳ್ಳೆ ಆರೋಗ್ಯ ಕೂಡ ಸಭೆಯಾಗಿ ನಾವು ಪ್ರಾರ್ಥಿಸ್ತೇವೆ. ಸಭೆಗೆ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅವ್ರ ಕುಟುಂಬಕ್ಕೆ ಧೈರ್ಯ ನೀಡಪ್ಪ ಕರ್ತನೆ. ಅವ್ರ ಕುಟುಂಬಕ್ಕೆ ಬಲ ನೀಡಪ್ಪ ಕರ್ತನೆ. ಅವ್ರ ಕುಟುಂಬದಲ್ಲಿ ಸಂತೋಷ ನಿನ್ನೊಂದು ಪ್ರಸನ್ನತೆ ಅವ್ರ ಕುಟುಂಬದವರು ಕಾಣುವ ಹಾಗೆ ದೇವ, ನಿನ್ನ ಮಹಿಮೆ ಆಗಲಿ, ನಿನಗೆ ಮಾತ್ರ ಘನತೆ ಆಗಲಿ ಕರ್ತನೆ. ನಿನ್ನ ಒಂದು ಅದ್ಭುತ ಶಕ್ತಿಯಿಂದ ನಿನ್ನ ಕಾರ್ಯ ಮಾಡೋದಕ್ಕಾಗಿ ನಿನ್ನ ಸ್ತೋತ್ರ ಸಲ್ಲಿಸ್ತೇವಪ್ಪ. ತಿರುಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರ ಆತ್ಮ ಪ್ರಾಣ ಸರಿನ ಸ್ತೋಪಡಿಸ್ಕೊಡ್ತಾ ಇದ್ದಾರೆ. ಇವ್ರಿಗಿರ್ತಕ್ಕಂಥ ಅವಶ್ಯಕತೆ ಏನದನ್ನು ಅವ್ರಿಗೆ ಕೊಡಪ್ಪ ಕರ್ತನೆ. ಇವ್ರೊಳಗಿರ್ತಕ್ಕಂಥ ಕಷ್ಟ, ಭಾರ, ಸಮಸ್ಯೆ, ಶೋಧನೆ, ಕೇಡು ಇದನ್ನ ಮುರಿಯಲ್ಪಡ್ಲಿಯಪ್ಪ ಕರ್ತನೆ. ಗಾಯವುಳ್ಳ ಹಸ್ತವ್ರ ಮೇಲೆ ಚಾಚು ಕರ್ತನೆ. ಯಾರಾದ್ರೂ ರೋಗ ವ್ಯಾಧಿ ಉಳ್ಳವರಿದ್ದರೆ ಇವರಿಗೆ ಮುಟ್ಟಿ ಸಂಪೂರ್ಣವಾಗಿ ಸ್ವಸ್ಥತೆ ನೀಡಿ ಬಿಡುಗಡೆ ಕೊಟ್ಟು ಸ್ವಸ್ಥತೆ ಕೊಟ್ಟು ಒಳ್ಳೆ ಆರೋಗ್ಯ ಕೊಡಬೇಕು. ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸೈತನ ಅಧಿಕಾರ, ಮಾಟ, ಮಂತ್ರ ಶಕ್ತಿಯನ್ನು ಬಂಧಿಸ್ತೇವೆ, ಗದ್ದಿಸ್ತೇವೆ, ಬೆಂಕಿ ಹಾಕ್ಸ್ಬಿಟ್ಟು ನಾಶ ಮಾಡ್ತೇವೆ ಕರ್ತನೆ. ನಿಮ್ಮ ಪರಿಶುದ್ಧಾತ್ಮನ ಕಾರ್ಯ ಮಾಡು. ಈ ಆನ್ಲೈನ್ ಕರ್ತನೆ ಎಷ್ಟು ಜನರು ಪ್ರಾರ್ಥಿಸಿದ್ರು ಕರ್ತನೆ. ಅವ್ರ ಜೀವಿತದಲ್ಲಿ ಒಂದೊಂದ್ ತರ ಅದ್ಭುತ ಮಾಡು ಕರ್ತನೆ. ಅವ್ರ ಕುಟುಂಬದಲ್ಲಿ ಒಂದೊಂದ್ ತರ ಅದ್ಭುತ ಮಾಡಪ್ಪ ಕರ್ತನೆ. ಅವ್ರಿಗೆ ಏನ್ ಬೇಕಾಗಿರ್ತೋ ಕರ್ತನೆ ಅದನ್ನು ಕೊಟ್ಟು ನೀನು ಸಹಾಯ ಮಾಡ್ತೇವೆ ಪ್ರಾರ್ಥಿಸ್ತೇವೆ ಕರ್ತನೆ. ನಿನ್ನೊಂದು ಅದ್ಭುತ ಶಕ್ತಿ ಪ್ರತಿಯೊಬ್ಬರು ನೋಡುವ ಹಾಗೆ, ಪ್ರತಿಯೊಬ್ಬರು ಕಾಣುವ ಹಾಗೆ ನೀ ಕೃಪೆ ತೋರಿಸಪ್ಪ ಕರ್ತನೆ. ನಿನ್ನಲ್ಲಿ ಆಸಕ್ತಿ ಉಳ್ಳವರಾಗಿರುವ ಕರ್ತನೆ. ನಮ್ಮ ಸಭೆಯನ್ನು ಸಭಿಕರನ್ನು ಕರ್ತನೆ ನಿನ್ನ ಹಸ್ತಕ್ಕೆ ನಾವು ಒಪ್ಪಿಸಿಕೊಡ್ತೇವೆ ಕರ್ತನೆ. ಯಾರು ಸೈತನ ಕೈಯಲ್ಲಿಲ್ಲಕ್ಕೆ ಅವಕಾಶ ಇಲ್ಲ ಕರ್ತನೆ. ನಿನ್ನ ಕೈಯಲ್ಲಿದ್ದು ದೇವರೇ ನಿನ್ನ ಚಿತ್ತ ನೆರವೇರಿಸುವ ಹಾಗೆ ನಿನ್ನೊಂದು ಪರಿಶುದ್ಧಾತ್ಮ ಶಕ್ತಿ ಪ್ರತಿ ಮೇಲೆ ನಿನ್ನೊಂದು ಪವಿತ್ರ ಆತ್ಮನ ಸಹಾಯದಿಂದ ತುಂಬಿಸ. ಚಪ್ಪಡಿ ತಡ್ತಾ ಒಂದ್ಸರ್ತಿ ನಾವು ದೇವರನ್ನು ಸ್ವಾಗತಿಸೋಣ. Glory, 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 glory. Bara 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 bara. ಆತ್ಮದಲ್ಲಿ ಇಸುವೆ ಕಲ್ಲರ bara 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 ಶಕ್ತಿಯ ಕಾರ್ಯ. ಸುಕ್ಕಮ್ಮ ಸಹೋದರಿಗೆ ಆ ಮರಣ ಅಪಾಯ ಬಿಟ್ಟು ಹೋಗ್ಲಿ ನಜರತ್ ಯೇಸು ಕ್ರಿಸ್ತನೇ. ಅವ್ರ ಗುಣವನ್ನು ಸಾಕ್ಷಿ ಎಲ್ಲ ರೋಗಗಳು ಇನ್ನು ಯಾರದ ನಮ್ಮ ಆಲಯದಲ್ಲಿ ಭಯಂಕರವಾಗಿರ್ತಕ್ಕಂಥ ರೋಗ ವ್ಯಾಧಿ ಅಲ್ಲಾಡ್ತದೆ, ಅವಕ್ಕೆಲ್ಲ ನಾವು ಖಂಡಿಸ್ತೇವೆ, ಮುರಿಯಲ್ಪಡ್ತೇವೆ. Glory, glory, glory. Shikara bara 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 bara. Amen. Hallelujah. Yesaya, Nine nana jiva. Yesaya, Nine nana prana. Yesaya, Nine nana jiva. ಇರುವರೆಗೂ ನಿನ್ನನ್ನೇ ಆರಾಧಿಸುತ್ತಿರುವೆನು. ಈ ಪ್ರಾಣ ಇರುವರೆಗೂ ನಿನ್ನನ್ನೇ ಸುತ್ತಲೇ ಇರುವೆನು. ಈ ಜೀವ ಇರುವರೆಗೂ ನಿನ್ನನ್ನೇ ಆರಾಧಿಸುತ್ತ
ಸ್ತುತಿಸುತ್ತಿರುವೆನು. ಎಲ್ಲರೊಟ್ಟಾಗಿ ಸೇರಿ ಈ ಪ್ರಾಣ ಇರುವವರೆಗೂ ನಿನ್ನನ್ನೇ ಪ್ರೀತಿಸುತ್ತಲೇ ಇರುವೆನು. యేసయ్య ನೀನೇ ನನ್ನ ಪ್ರಾಣ, యేసయ్య ನೀನೇ ನನ್ನ ಜೀವ, యేసయ్య ನೀನೇ ನನ್ನ ಪ್ರಾಣ, యేసయ్య ನೀನೇ ನನ್ನ ಜೀವ. ಹೌದು ಏಸಯ್ಯ, ಹೌದು ಈ ಜೀವ ಇರುವವರೆಗೂ ನಾವು ನಿಮ್ಮನ್ನೇ ಸ್ತುತಿಸುವಾಗ, ನಿಮ್ಮನ್ನು ಕೊಂಡಾಡುವಾಗ ನಮ್ಮನ್ನು ಸಹಕರಿಸು ಕರ್ತನೆ. ಇವತ್ತು ಅನೇಕ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಏಸಪ್ಪ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ನಾವು ಸಲ್ಲಿಸ್ತೇವೆ ಕರ್ತನೆ. ಇನ್ನು ಯಾರಾದರೂ ಏಸಪ್ಪ, ಈಗ ನಾ ಇವಾಗೆ ಬಂದಿದ್ದಪ್ಪ, ನಾ ಪ್ರಾರ್ಥಿಸಿದ ನನ್ನ ಜೀವಿತದಲ್ಲಿ ಅದ್ಭುತ ಮಾಡು ಎಂಬುದಾಗಿ ಯಾರಾದರೂ ಪ್ರಾರ್ಥಿಸುವುದ್ರೆ ಕರ್ತನೆ, ಅವ್ರು ಇವಾಗ ಕೂಡ ನಾವು ಪ್ರಾರ್ಥಿಸಿ ಬಿಡುಗಡೆ ಅವ್ರ ಸ್ವಸ್ಥತೆ ಹೊಂದುವ, ಗುಣ ಹೊಂದುವಾಗೆ ಸಹಕರಿಸುವಪ್ಪ. ನಿನ್ನ ಒಂದು ಮಹಿಮೆ ಕಾಣುವಾಗ, ಘನತೆ ಕಾಣುವ ತೋರಿಸಪ್ಪ ಕರ್ತನೆ. ಈಗ ನಮ್ಮ ದೇಶ, ನಮ್ಮ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ನಮ್ಮ ದೇಶ ರಾಜ್ಯದಲ್ಲಿ ಅನೇಕ ಒಂದು ಅನಾಹುತಗಳು ಕರ್ತನೆ, ಅನೇಕ ಒಂದು ಘಟನೆಗಳು ಕರ್ತನೆ, ಇವೆಲ್ಲಗಳಿಂದ ತಪ್ಪಿಸಪ್ಪ. ಅನೇಕ ಒಂದು ಯೌವನಸ್ಥರಪ್ಪ ಕರ್ತನೆ, 25 ಹಿಡ್ಕೊಂಡು 30-40 ವರ್ಷದ ಒಳಗೆ ಇರ್ತಕ್ಕಂಥ ಯೌವನಸ್ಥರು ಲೋಕದ ಯಾತ್ರೆ ಮುಗಿಸ್ಕೊಂಡು ನಡೆದಾರಪ್ಪ ಕರ್ತನೆ. ಅವ್ರ ತಾಯಿಗೆ ಎಷ್ಟು ನೋವು, ಅವ್ರ ತಂದೆಗೆ ಎಷ್ಟು ನೋವಪ್ಪ, ಅವ್ರ ಕುಟುಂಬಕ್ಕೆ ಎಷ್ಟು ನೋವಾಗಿರ್ತದಪ್ಪ. ನಾನು ಪ್ರಾರ್ಥಿಸ್ತೇವೆ ಸಪ್ಪ, ಇಂಥವ್ರಿಗೆಲ್ಲರಿಗೂ ಮರಣಾಪಗಳನ್ನು ತಪ್ಪಿಸಪ್ಪ. ಬಹುಶಃ ಕುಡುಕುತನೇ ಜೀವಿತ ಇದ್ದಿರ್ಬೋದಪ್ಪ, ಬಹುಶಃ ಮೋಸ ಜೀವಿತ ಇದ್ದಿರ್ಬೋದಪ್ಪ, ಬಹುಶಃ ಲೋಕ ಪ್ರೀತಿ ಎಂಬ ವಿಷಯದಲ್ಲಿ ಮಗನರಾಗಿ ಪ್ರಾಣವನ್ನು ಬಿಡ್ತಿದ್ದೇನಪ್ಪ ಕರ್ತನೆ. ಲೋಕ ಎಂಬ ಪ್ರೀತಿ ವಿಷಯದಲ್ಲಿ ಒಂದು ಕುರುಡರಾಗಿ ಜೀವಿಸ್ತಕ್ಕಂಥರಾಗಿದ್ದಾರೇನಪ್ಪ ಏಸಯ್ಯ. ಇಂಥವ್ರಿಗೆ ಮಾರ್ಪಡಿಸು, ಮರಣಗಳಿಂದ ತಪ್ಪಿಸು ಏಸಯ್ಯ. ಅನೇಕ ಯೌವನಸ್ಥರು ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಇಂಥ ಒಂದು ಸ್ಥಿತಿಗಳನ್ನಪ್ಪ ಕರ್ತನೆ, ಮರಣ, ಕೇಡು, ಸಂಕಟಗಳಿಂದ ತಪ್ಪಿಸು ಏಸಯ್ಯ. ನಮ್ಮ ದೇಶ, ನಮ್ಮ ರಾಜ್ಯ ಕರ್ತನೆ ಸಮೃದ್ಧಿಯಿಂದ, ಸುಖದಿಂದ, ಸಂತೋಷದಿರುವಾಗ ಸಹಕರಿಸಪ್ಪ ಕರ್ತನೆ. ನಮ್ಮ ದೇಶ, ನಮ್ಮ ರಾಷ್ಟ್ರವನ್ನು ರಕ್ಷಿಸು, ಕಾಪಾಡಪ್ಪ ಕರ್ತನೆ. ನಿನ್ನ ಹಸ್ತಕ್ಕೆ ನಾವು ಒಪ್ಪಿಸಿಕೊಡ್ತೇವಪ್ಪ ಕರ್ತನೆ. ಯಾರು ಅದ್ಭುತವಾಗಿ ಆಳುತ್ತಾರೋ ಕರ್ತನೆ, ಅವ್ರ ಕೈಲಿ ಕೊಡುವಪ್ಪ ಕರ್ತನೆ. ದೇವ್ರೆ, ದುಷ್ಟರನ್ನು ದೇಶದಿಂದ ನೀನು ತೆಗಿತಾ ಅಂತ ಹೇಳ್ತೇವೆ ದೇವ್ರೆ. ನೀತಿವಂತರನ್ನು, ಸತ್ಯವಂತರನ್ನು, ಒಳ್ಳೆ ಮಾರ್ಗದ ನಡೆಸ್ತಕ್ಕಂಥರನ್ನು ನೀನು ಹುಡುಕಿ ಕೊಡಪ್ಪ ಕರ್ತನೆ. ಸಯ ನಿನ್ನ ಮಹಿಮೆ ಆಗ್ಲಿ ಕರ್ತನೆ. ಇಸ್ರಾಯೇಲ್ ಪಟ್ಟಣಕ್ಕೆ ನಾವು ಪ್ರಾರ್ಥಿಸ್ತೇವೆ ಸಯ. ನೀನ್ ವಾಕ್ಯದಲ್ಲಿ ನೋಡ್ತೇವೆ, 100ರ ಕೀರ್ತನೆ 22ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಸ್ಪಷ್ಟವಾಗಿ, ಇಸ್ರಾಯೇಲ್ ಸೌಭಾಗ್ಯಕ್ಕಾಗಿ ನಾವು ಪ್ರಾರ್ಥಿಸ್ರಿ ಅಂತ ಹೇಳ್ತೇವಪ್ಪ ಕರ್ತನೆ. ಇಸ್ರಾಯೇಲ್ ಸೌಭಾಗ್ಯಕ್ಕೆ ನಾವು ಪ್ರಾರ್ಥಿಸ್ತೇವಪ್ಪ ಕರ್ತನೆ. ಆ ದೇಶ, ಆ ಪಟ್ಟಣ ನಿನ್ನ ಹಸ್ತಕ್ಕೆ ನಾವು ಒಪ್ಪಿಸ್ಕೊಡ್ತೇವೆ ಕರ್ತನೆ. ನಿನ್ನ ಹಸ್ತದಲ್ಲಿರ್ಲಿ ಕರ್ತನೆ. ಅದ್ರ ಮೇಲೆ ವಿರುದ್ಧವಾಗಿ ಬರ್ತಕ್ಕಂಥ ಪ್ರತಿಯೊಂದು ದೇಶಗಳಿಗೆ ಇಸ್ರಾಯೇಲ್ ಜನರು ಸ್ವಾಧೀನ ಮಾಡಿಕೊಳ್ಳುವಾಗೆ ಮತ್ತೊಂದು ಶಕ್ತಿ, ಜ್ಞಾನ, ಮತ್ತೊಂದು ಅನುಗ್ರಹದಿಂದ ತುಂಬಿಸಪ್ಪ ಕರ್ತನೆ. ಬಹುಶಃ ನಿನ್ನ ವಾಕ್ಯದಲ್ಲಿ ಹೇಳಿದ ಪ್ರಕಾರ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಸೌಭಾಗ್ಯಕ್ಕಾಗಿ ಇಸ್ರಾಯೇಲ್ ಪಟ್ಟಣಕ್ಕೆ ನೀನು ಬಲಪಡಿಸು ಕರ್ತನೆ. ಇವತ್ತಿನ ದಿನ ಈಗ ನಮ್ಮೆಲ್ಲರ ಆತ್ಮ, ಪ್ರಾಣ, ಶರೀರ ನಿನ್ನ ಹಸ್ತಕ್ಕೆ ನಾವು ಒಪ್ಪಿಸ್ಕೊಡ್ತೇವೆ ಕರ್ತನೆ. ನೀನೊಂದು ಪರಿಶುದ್ಧ ಆತ್ಮ ಶಕ್ತಿಯಿಂದ ನಮ್ಮನ್ನು ತುಂಬಿಸಪ್ಪ ಕರ್ತನೆ. ನಿನ್ನ ಮಹಿಮೆ ಆಗುವ ರೀತಿಲಪ್ಪ ಇವತ್ತಿನ ಅನೇಕ ಜನರು ಪ್ರಾರ್ಥನೆ ಮಾಡಿದಾರಪ್ಪ ಕರ್ತನೆ. ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ಎಲ್ಲರ ಪ್ರಾರ್ಥನೆಗೆ ನೀವು ಸದುತ್ತರ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯವರು ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನಹೀನಾಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ, ಅನುಗ್ರಹದಿಂದ ತುಂಬಿಸಪ್ಪ. ವಾಕ್ಯೊಳಗೆ ಸ್ವಲ್ಪ ನಿನ್ನ ಮೊದಲು ಮಾತಾಡಿ, ನನ್ನ ಬಾಯಿ ತುಡಿದು ನಾಲಿಗೆಗಳನ್ನ ನಮ್ಮೆಲ್ಲರಿಗೆ ಮಾತಾಡು ಕರ್ತನೆ. ನೀನು ಮಾತಾಡಿದ್ರೆ ನಾವು ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ. ನೀನು ಬರುವವರೆಗೆ ನಾವು ಸಿದ್ಧವಾಗ್ಲಕ್ಕೆ ಅವಕಾಶ. ನಿನ್ನ ವಾಕ್ಯದಲ್ಲಿ ನಮ್ಮನ್ನು ಮಾತಾಡಪ್ಪ. ಈಗ ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ಪ್ರಾಣ, ಶರೀರ ಸ್ತೋಪಿಸ್ಕೊಡ್ತೇವಪ್ಪ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡ್ತೀರಿ ಎಂಬುದಾಗಿ ನಜರತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಅಪೊಸ್ತಲನಾದ ಪೌಲು ಇಷ್ಟು ಒಂದು ಭಯಂಕರವಾಗಿರ್ತಕ್ಕಂಥ ಶೋಧನೆಗೆ ಒಳಗಾಗಿ, ಇಷ್ಟು ಕಣ್ಣೀರಿಗೆ ಒಳಗಾಗನ, ಇಷ್ಟು ಒಂದು ರೋದನೆಗೆ ಒಳಗಾಗನ, ಶರೀರವೆಲ್ಲ ಗಾಯವಿದ್ದರೂ ಕೂಡ ಸುವಾರ್ತೆ ಪ್ರಕಟಿಸತಕ್ಕಂಥ ಅದನ್ನು ಬಿಟ್ಟಿಲ್ಲ ಪ್ರಿಯರೇ. ಸೇವೆ ಮಾಡ್ತಕ್ಕಂಥದ್ದು ಅದನ್ನು ಬಿಟ್ಟಿಲ್ಲ. ಸುವಾರ್ತೆ ಪ್ರಕಟಿಸಕ್ಕೆ ಹೋಗುವಾಗ ಹಸುವೆ, ದಾಹ ಇದ್ದರೂ ಕೂಡ, ಒಂದು ನನಗೆ ಹಸುವೆ ಆಗದಂತೂ ಕೂಡ ಯಾರ ಮನೆಗೆ ಹೇಳಿಲ್ಲ. ಆತನು ಕೆಲವೊಂದು ಇಲ್ಲಿ ಅಪೊಸ್ತಲನಾದ ಪೌಲು ಹೇಳ್ತಕ್ಕಂಥ ಮಾತೇನಾಗಿರ್ತಂದ್ರೆ, ನಾನು ಕೆಲಸ ಮಾಡದೇನೆ ಎಲ್ಲೂ ಊಟ ಮಾಡಿಲ್ಲ ಅಂತ ಹೇಳಿ ಪ್ರಿಯರೇ.
ಸಮಯ ಅವಕಾಶ ಸಿಕ್ಕಾಗ ಡೇರೆ ಅಂತಾರಲ್ಲ, ಏನಂತ ಇವಾಗ ಏನಂತಾರ, ಟೆಂಟ್ಗಳನ್ನು ಹೊಲಿದು ತನ್ನ ಜೀವನೋಪಾಧಿಗೆ ಕೆಲಸ ಮಾಡ್ಕೊಂಡು ಏನ್ ಮಾಡ್ಯಾನ, ಸುವಾರ್ತೆಯನ್ನು ಪ್ರಕಟಿಸುತ್ತಾ ಅನೇಕ ಒಂದು ಶೋಧನೆಗೊಳಗೇನಾದ್ರೆ ಆ ಒಂದು ಸಾಕ್ಷಿ ಸತ್ಯವೇದದಲ್ಲಿ ಬರ್ದನ ಇಷ್ಟು ಅದ್ಭುತವಾಗಿ ದೇವರ ಆತ್ಮೆಯಲ್ಲಿ ಸಾಕ್ಷಿ ಬರ್ದನಂದ್ರೆ ಅಷ್ಟು ಅದ್ಭುತವಾಗಿ ತಂದು ಬರ್ತಾನಂದ್ರೆ ಅದಕ್ಕೆ ವಾಕ್ಯದ ಕಡೆ ಹೋಗೋಣ. ಸ್ಪಷ್ಟವಾಗಿ 2ನೇ ತಿಮೋಥೆಯನಿಗೆ 4ನೇ ಅಧ್ಯಾಯ 7-8 ವಚನ ಹೋದ್ರೆ ಯಾರು ಸಿಗ್ತಾವ್ರು. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ನನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನೆಂಬುದಾಗಿ. ಅಪೊಸ್ತಲನಾದ ಪೌಲು ಸುವಾರ್ತೆ ಪ್ರಕಟಿಸುವಾಗ ಹಿಂದಿರ್ತಕ್ಕಂತಹ ವ್ಯಕ್ತಿಗಳಿಗೆ, ಅಂದ್ರೆ ಸೇವೆಯಲ್ಲಿ ಸಹಾಯಕ್ಕಾಗಿ ನಿಂತಿರ್ತಕ್ಕಂತಹ ಪ್ರತಿಯೊಂದು ಕುಟುಂಬಕ್ಕ ಪ್ರತಿಯೊಬ್ಬರು ಅಪೊಸ್ತಲನಾದ ಪೌಲಗ ಪದೇ ಪದೇ ಕೇಳ್ತಕ್ಕಂತರಾಗಿದ್ದು. ಏನ್ ಕೇಳ್ತಕ್ಕಂತರಾಗಿದ್ದಾರೆ ಅಂದ್ರೆ, ನೀನಂತೂ ಅದ್ಭುತವಾಗಿ ಸುವಾರ್ತೆ ಪ್ರಕಟಿಸ್ಲತ್ತಿದಿ, ಅನೇಕ ಜನರಿಗೆ ರಕ್ಷಣೆ ಸಿಗ್ಲತ್ತದ, ಮತ್ತು ನಿನಗಂತೂ ನೀಲತ್ತಿ ಶ್ರೇಷ್ಠ ಹೋರಾಟನ ಮಾಡಿದಲತ್ತಿದಿ, ನನಗ ಜೀವ ಎಂಬ ಜಯಮಾಲ್ಯದಂತ ನೀ ಸ್ಪಷ್ಟವಾಗಿ ಹೇಳ್ತಿದಿ, ಮತ್ತು ನಮಗೇನದ ಎಂಬುದಾಗ ಅವ್ರು ಕೇಳ್ತಾರೆ ಅಪೊಸ್ತಲನಾದ ಪೌಲು. ನಾವು ಬಿ ನಿನ್ನ ಜೊತೆ ಸುವಾರ್ತೆ ಪ್ರಕಟಿಸ್ಲತ್ತೇವೆ, ನಾವು ಬಿ ನಿನ್ನ ಜೊತೆ ಸೇವೆ ಮಾಡ್ಲತ್ತಿದ್ದೇವೆ, ಆದ್ರೆ ನಮಗೇನು ಪಾಲದ, ನಮಗೇನು ಹಕ್ಕದ ಎಂಬುದಾಗಿ ಸ್ಪಷ್ಟವಾಗಿ ಅವ್ರು ಕೇಳ್ತಾರ. ಅವ್ರು ಕೇಳಿದಾಗ ಅವ್ರಿಗೆ ಹೇಳತಾನೆ ಸ್ಪಷ್ಟವಾಗಿ ಏನಿದೆ ಹೇಳತಾನಂದ್ರೆ, ಆ ದಿನದಲ್ಲಿ ನನಗೆ ಕೊಡುವನು, ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನೆಂಬುದಾಗಿ. ಅಂದ್ರೆ ದೇವರು ಬರುವವರೆಗ ಯಾರೈತೆ ಸಿದ್ಧವಾಗಿದ್ದು ಆ ಶ್ರೇಷ್ಠ ಹೋರಾಟದಲ್ಲಿ ಪಾಲ್ಗಾರವಾಗಿದ್ದು, ಅಥವಾ ಅವನ ಜೊತೆ ದೃಢವಾಗಿ ಯಾರು ನಿಂತು ದೇವರು ಬರೋ ತನಕ ಪ್ರೀತಿ ಅನನ್ಯತೆ ಐಕ್ಯತೆ ಹಿಡ್ಕೊಂಡು ನಡೀತಕ್ಕಂತರಾಗಿರ್ತಾರೋ ಅವ್ರೆಲ್ಲರಿಗೂ ಹೇಳತನ ನಿಮ್ಮೆಲ್ಲರಿಗೂ ಕೂಡ ಏನದ ಜೀವಂಬ ಜಯಮಾಲ್ಯದೆಂಬುದಾಗಿ. ಅಂದ್ರೆ ಅದರ ಅರ್ಥ ಏನಂದ್ರೆ, ದೇವರು ಬರುವವರೆಗ ನೀವು ಕೂಡ ಇದೇ ತರ, ಇವತ್ತಂತೂ ನಾನು ಲೋಕಯಾತ್ರೆ ಮುಗಿಸ್ಕೊಂಡು ಹೋಗ್ಲಿಕ್ಕೆ ನಾನು ಸಿದ್ಧವಾಗಿದ್ದ, ಇವತ್ತಿಲ್ಲ ನಾಳೆ ಕೂಡ ನನಗೆ ಮರಣದ ಇಲ್ಲ ಅಂತಿಲ್ಲ, ಆದ್ರೆ ಅನೇಕ ಸರ್ತಿ ಮರಣದಿಂದ ದೇವರನ್ನ ತಪ್ಪಿಸಿ ನಾ ಬೆಳಗಡೆ ಮಾಡೋಣ, ಮುಂದೆ ನನ್ನ ಪರಿಸ್ಥಿತಿ ಏನಿರ್ತದೆ ಗೊತ್ತಿಲ್ಲ, ಆದ್ರೆ ನನ್ನ ಹಿಂದಿರ್ತಕ್ಕಂಥ ನೀವು ಕೂಡ ನೋಡ್ಬೇಕು, ನನಗಿನ್ನ ಒಂದು ಹೆಜ್ಜೆ ಮುಂದಿಟ್ಟು ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ನೀವು ಸಿದ್ಧವಾಗಿರ್ರಿ. ದೇವರು ಬರುವವರೆಗ ದೇವರನ್ನು ಪ್ರೀತಿ ಮಾಡುತ್ತಾ, ದೇವರನ್ನು ಕಂಡುಕೊಂಡು ದೇವರ ಅನುಸಾರವಾಗಿ ನಡೆದು ತನ್ನ ರಕ್ಷಿಸಿಕೊಂಡು ಇನ್ನೂ ಅನೇಕ ಆತ್ಮ ರಕ್ಷಣೆ ಕೊಡೋದಕ್ಕಾಗಿ ನೀವು ಪ್ರಯಾಸ ಪಡ್ರಿ ಎಂಬುದಾಗಿ ಸ್ಪಷ್ಟವಾಗಿ ಇದ್ದಂತ ಶಿಷ್ಯರಿಗೆ ಆತನು ಪ್ರಕಟಿಸುತ್ತಾನೆ. ಪ್ರಿಯರೇ, ತಿಮೋತಿಯನಿಗೆ ಸ್ಪಷ್ಟವಾಗಿ ಪ್ರಿಯ ನನ್ನ ಮಗನೇ ಎಂಬುದಾಗಿ ಕೂಡ ಕರೆದಾನೆ. ತಿಮೋತಿಯನಿಗೆ ಸ್ಪಷ್ಟವಾಗಿ ಗದ್ದರಿಸೇನ, ತಿಮೋತಿಯನಿಗೆ ಅನೇಕ ಸರ್ತಿ ನೀನು ಹೀಗಿಲ್ಲ ಹೀಗಿರ್ಬೇಕೆಂಬುದಾಗಿ ಖಂಡಿಸೇನ. ಆದ್ರೆ ನಾನು ಸಹೋದರ ಒಂದ್ ಹೇಳ್ತೇನೆ, ನಿಮ್ ಜೀವನ ಕಾಲದಲ್ಲಿ ನೀವು ಎಷ್ಟು ಇದ್ರೂ ಕೂಡ ಸುವಾರ್ತೆ ವಿಷಯವಾಗಿ, ಅಂದ್ರೆ ದೇವರ ಒಂದು ವಾಕ್ಯ ಉಪದೇಶ ಮಾಡೋದಕ್ಕಾಗಲಿ, ಉಪದೇಶ ಕೇಳಿ ನಾವು ಎಡಬಲ ಮನೆ ಕುಟುಂಬದವರಿಗಾಗ್ಲಿ ಅಥವಾ ನಿಮ್ ಕೆಲಸ ಮಾಡ್ತಕ್ಕಂಥ ಬಿಸಿನೆಸ್ ವ್ಯಾಪಾರ ಸ್ಥಳದಲ್ಲಾಗ್ಲಿ ಒಬ್ಬರಿಗಾದ್ರೂ ಒಬ್ಬರ ನೀವು ಸುವಾರ್ತೆ ಪ್ರಕಟಿಸ್ತಾನೆ ಇರ್ಬೇಕು. ನಿಮ್ಗೆ ಸಾಧ್ಯವಾದಷ್ಟು, ಯಾಕಂದ್ರೆ ಅಪೊಸ್ತಲನಾದ ಪೌಲ ಆತನ ಪೂರ ಕಂಪ್ಲೀಟ್ ಮುಗಿದಾಗಿದೆ ಅಂತ ಹೇಳ್ತಾನೆ. ನಾನು ಕೊಡೆಗಣಿಸಿದ್ದೇನೆ ಎಂಬುದಾಗಿ ಹೇಳ್ತಾನೆ. ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದೆ ಎಂಬುದಾಗಿ ಸ್ಪಷ್ಟವಾಗಿ ಆತನು ಹೇಳ್ತಾನೆ. ಪ್ರಿಯರೇ, ಆದ್ರೆ ಆ ಶ್ರೇಷ್ಠ ಹೋರಾಟ ನಾನು ಕೂಡ ಮಾಡಿದ, ಈ ಶ್ರೇಷ್ಠ ಹೋರಾಟ ನೀವು ಕೂಡ ಕ್ರಿಸ್ತನ ಅನುಸಾರವಾಗಿದ್ದು ನೀವು ಕಾರ್ಯಗಳನ್ನು ಮಾಡ್ತಕ್ಕಂಥರಾಗಿರಿ ಎಂಬುದಾಗಿ ಸ್ಪಷ್ಟವಾಗಿ ಅಪೊಸ್ತಲನಾದ ಪೌಲು ತಿಮೋಥೆಯನಿಗೆ ಮತ್ತು ಅವನ ಹಿಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಎಚ್ಚರಿಸಲತನ. ಪ್ರಿಯರೇ, ಆತನು ನನ್ನ ಸೋದರ, ಈ ಹೋರಾಟದಲ್ಲಿ ಒಂದು ವೇಳೆ ನೀನು ಕೂಡ ದೃಢವಾಗಿ ನಿಂತಿ ಅಂದ್ರ ಈ ಹೋರಾಟವನ್ನು ಕೊನೆಗೊಳಿಸಲ ಸಾಧ್ಯದ. ಪ್ರಿಯರೇ, ಆ ದಿನ ಅಪೊಸ್ತಲನಾದ ಪೌಲು ಸುವಾರ್ತೆಯನ್ನು ಪ್ರಕಟಿಸಿನ. ಆ ದಿನ ಅಪೊಸ್ತಲನಾದ ಪೌಲು ಅನೇಕ ಒಂದು ಶಿಷ್ಯರಿಗೆ ರೆಡಿ ಮಾಡಿ ಇಟ್ಟನ. ಇವತ್ತು ನಾ ಸತ್ಯ ಹೇಳುತ್ತೆ, ಇವತ್ತು ನಾನು ಕೂಡ ದೇವರಿಗೆ ಒಂದು ಶಿಷ್ಯನಾಗಿ ಇವತ್ತು ಅವ್ರ ಜೀವನ ಮಾಡುತ್ತೇವೆ. ನೀವು ಕೂಡ ಪ್ರತಿಯೊಬ್ಬರು ನಿಮ್ಗಿರ್ತಕ್ಕಂಥ ಭಾರ ಅಲ್ಪ ಸ್ವಲ್ಪ ಯಾವ ಭಾರ ವಿಷಯವಾಗಿ ಸುವಾರ್ತೆ ವಿಷಯ ಅದನ್ನು ದೇವರ ವಿಷಯವನ್ನು ಇಟ್ಕೊಂಡಿರೋ ಅಲ್ಪ ಸ್ವಲ್ಪ ಕೂಡ ನಿಮ್ ಪಕ್ಕದಲ್ಲಿ ನೀವು ಪ್ರಕಟಿಸುವುದರೇ ಉತ್ತಮದ. ಇವತ್ತು ಸ್ಕೂಲ್ ಕಾಲೇಜಿನಲ್ಲಿ ಫ್ರೆಂಡ್ಸ್ ಜೊತೆ ನೀವು ಹೋರಾಟಗಳು ಮಾಡ್ತೀರಿ, ಬೇರೆ ಬೇರೆ ಹೋರಾಟಗಳು, ಬೇರೆ ಬೇರೆ ಭಾಷೆ ದುರ್ಭಾಷೆಗಳು ಮಾತಾಡ್ತೀರಿ, ಬೇರೆ ಬೇರೆ ವಿಷಯವಾಗಿ ಪ್ಲಾನ್ ಮಾಡ್ತಾ ಇರ್ತೀರಿ, ಬೇರೆ ಬೇರೆ ವಿಷಯವಾಗಿ ಒಬ್ಬರೊಬ್ಬರು ಎಚ್ಚರಿಸ್ತಾ ಇರ್ತಕ್ಕಂಥರಾಗಿರ್ತೀರಿ, ಬೇರೆ ಬೇರೆ ಕಾರ್ಯಗಳು ಮಾಡೋದಕ್ಕಾಗಿ ಒಬ್ಬರೊಬ್ಬರು ಸಪೋರ್ಟ್ ಮಾಡ್ತೀರಿ, ಸಹಾಯ ಮಾಡ್ತೀರಿ. ಆದ್ರೆ ಒಂದು ವಿಷಯ ನೀವು ಸಪೋರ್ಟ್ ಮಾಡ್ರಿ, ಒಂದು ವಿಷಯವಾಗಿ ಸಹಾಯ ಮಾಡ್ರಿ, ಸತ್ಯಕ್ಕಾಗಿ ಹೋರಾಟ ಮಾಡ್ರಿ ಅಷ್ಟೇ.
ನಿಮ್ಮ ಫ್ರೆಂಡ್ಸ್ ಗಳಿಗೆ ಕಾಲೇಜ್ ಸ್ಕೂಲ್ ನಲ್ಲಿ ಕೂಡ ಸಾಧ್ಯವಾದಷ್ಟು 1 ನಿಮಿಷ 2 ನಿಮಿಷ ದೇವರ ವಿಷಯವಾಗಿ ತಿಳಿಸ್ರಿ, ಎಚ್ಚರಿಸ್ರಿ ಅವರಿಗೆ. ಸತ್ಯವೇದವು ಈ ರೀತಿ ಹೇಳ್ತದೆ, ಸತ್ಯ ಎಂಬ ವಾಕ್ಯವನ್ನು ಈ ರೀತಿ ನಮ್ಮನ್ನು ಖಂಡಿಸ್ತದೆ, ಸತ್ಯ ಎಂಬ ಕಾರ್ಯಗಳು ಈ ರೀತಿ ಇರ್ತಾವ, ನಾವು ಈ ರೀತಿ ಇರೋಣ ಎಂಬುದಾಗಿ ನೀವು ಪ್ರಕಟಿಸ್ತಾ ಇದ್ದೀರಂದ್ರ ಎಷ್ಟೋ ಉತ್ತಮ, ಎಷ್ಟೋ ಅದ್ಭುತದ ಪ್ರೇರೆ. ಈ ತಿಮೋತಿಯನು ಯೌವನಸ್ಥನಾಗಿದ್ದನು ಪ್ರೇರೆ, ಆತ ಒಂದು ಯೌವನಸ್ಥನಾಗಿದ್ದನು. ಆ ಯೌವನಸ್ಥನಿಗೆ ಸ್ಪಷ್ಟವಾಗಿ ಅಲ್ಲಿ ಅಪೊಸ್ತಲನಾದ ಪೌಲು ಗದ್ದಿಸ್ಲತನ, ಖಂಡಿಸ್ಲತನ, ಮಾತಾಡತನ. ನನಗಂತೂ ದೇವರು ಬಲ್ಲಿ ಸ್ಥಳ ಅದ, ಮತ್ತೆ ನಿಮ್ ಪರಿಸ್ಥಿತಿ ಏನದೆ ಎಂಬುದಾಗಿ ಅವ್ರಿಗೆ ಕೇಳತನ ಪ್ರೇರೆ. ನಾನಂತೂ ಶ್ರೇಷ್ಠ ಹೋರಾಟ ಮಾಡಿದ, ನೀವು ಕೂಡ ಶ್ರೇಷ್ಠ ಹೋರಾಟಗಾರರಾಗಿದ್ದು ನಡೆಸ್ರಿ ಎಂಬುದಾಗಿ ಅವ್ರಿಗೆ ಸ್ಪಷ್ಟವಾಗಿ ಹೇಳತಾನ ಪ್ರೇರೆ. ಸತ್ಯಕ್ಕಿಲ್ಲ ಯಾವುದೋ ಒಂದು ಪ್ರೀತಿ ಮಾಡಿ ಲೋಕದ ವಿಷಯವಾಗಿ ಯಾವುದೊಂದು ಕಾರ್ಯಗಳಿಗಾಗಿ ಅಲ್ಲಿ ಒಂದು 8 ಮಂದಿ ಜಮಾ ಮಾಡದ, ಇಲ್ಲೊಂದು 8 ಮಂದಿ ಜಮಾ ಮಾಡದ, ಅದೊಂದು ಹೋರಾಟ, ಅದು ಹೋರಾಟ ಅಲ್ಲ ಪ್ರೇರೆ. ಒಂದು ಹೋರಾಟ ಒಂದು ದೇಶಕ್ಕಾಗಿ, ಒಂದು ರಾಜ್ಯಕ್ಕಾಗಿ. ಆದ್ರೆ ಈ ಲೋಕದ ಹೋರಾಟ ಬೇರೆ, ಸತ್ಯವೇದವನ್ನು ಹಿಡ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಬೇರೆ ಪ್ರೇರೆ. ಈ ಸತ್ಯವೇದವನ್ನು ಹಿಡ್ಕೊಂಡು ಹೋರಾಟ ಮಾಡೋರಿಗೆ ಮಾಮೂಲು ಕಷ್ಟವನ್ನು ಪ್ರೇರೆ, ಸುಮ್ಮನೆ ಸಾಧಾರಣವಾಗಿರ್ತಕ್ಕಂಥ ಶ್ರಮಗಳು ಪ್ರೇರೆ. ಈ ಸತ್ಯವನ್ನು ಪ್ರಕಟಿಸತಕ್ಕಂಥ ವ್ಯಕ್ತಿಗಳಿಗೆ ಸಾಧಾರಣವಾಗಿ ಕಾರ್ಯಕ್ರಮಗಳೆಲ್ಲವರ ಒಳಗ ಭಯಂಕರ ಕ್ರಿಯೆಗಳು ದೇವರು ಇರ್ತಾವ, ಭಯಂಕರವಾಗಿರ್ತಕ್ಕಂಥ ಅದ್ಭುತಗಳು ಮಾಡ್ತಕ್ಕಂಥನಾಗಿರ್ತಾನ. ಲೋಕದಲ್ಲಿ ಸೈತರನ್ನು ಕೂಡ ಭಯಂಕರವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡುವುದಕ್ಕಾಗಿ, ತನ್ನ ಒಂದು ಕಾರ್ಯಗಳನ್ನು ಮಾಡಿ ಕೆಳಗೆ ಎಳೆಯುವುದಕ್ಕಾಗಿ ಅನೇಕ ಒಂದು ಪ್ರಯಾಸ ಪಡ್ತಾನೆ ಪ್ರೇರೆ. ಇಂಥ ಒಂದು ಪ್ರಯಾಸದಲ್ಲಿ ಇವನು ಸ್ಪಷ್ಟವಾಗಿ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆಂಬುದಾಗಿ ಅಪೊಸ್ತಲನಾದ ಪೌಲು ತಿಮೋತಿಯನಿಗೆ ಸಭೆಗೆ ಸ್ಪಷ್ಟವಾಗಿ ಆತನು ಖಂಡಿಸುತ್ತಾನೆ ಪ್ರೇರೆ. ನೀನು ಕೂಡ ಅಂತ ಒಂದು ಸ್ಥಿತಿಯಲ್ಲಿ ಇರುವುದಾದ್ರೆ, ಒಂದು ದೇವರಿಗೆ ಸಂಬಂಧಪಟ್ಟ ಒಂದು ಹೋರಾಟದಲ್ಲಿ ಇರುವುದೇ ಎಷ್ಟು ಒಂದು ಉತ್ತಮ ಅದ್ಭುತದ ಪ್ರೇರೆ. ಅದಕ್ಕೆ 2 ತಿಮೋತಿ 4ನೇ ಅಧ್ಯಾಯ 1-2 ವಚನ ಹೋದ್ರಿ. ದೇವರ ಮುಂದೆ ಮತ್ತು ಜೀವಿಸುವವರೆಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆ ಆತನ ರಾಜ್ಯದ ಮೇಲೆಯೂ ಆಣೆ ಇಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು, ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಹಲ್ಲೆಲೂಯಾ. ಚಪ್ಪಳ್ತಾರೆ, ದೇವರು ಮಹಿಮೆ ಆಗಲಿ. ಹೇಳತನ ಅಪೊಸ್ತಲನಾದ ಪೌಲನು ತಿಮೋತಿಯನಿಗೆ ಎಚ್ಚರಿಸಲತನ. ಏನಂತ ಎಚ್ಚರಿಸಲತನ ಅಂದ್ರೆ ಅವನಿಗೆ ಇಲ್ಲಿ ಖಂಡಿಸು, ಗದರಿಸು, ಎಚ್ಚರಿಸಲತನ. ಅದಕ್ಕಿಂತ ಮೊದಲನೇದಾಗಿ ಆಣೆ ಇಟ್ಟು ಹೇಳ್ತಂತ ಹೇಳ್ತಾನೆ. ಸುವಾರ್ತೆ ಪ್ರಕಟಿಸುವಾಗ ಆ ಸುವಾರ್ತೆಯಲ್ಲಿ ಏನಿರಬೇಕು? ಖಂಡಿಸ್ತಕ್ಕಂಥ ಇರಬೇಕು, ಗದ್ದರಿಸ್ತಕ್ಕಂಥದ್ದು ಕೂಡ ಇರಬೇಕು, ಎಚ್ಚರಿಸ್ತಕ್ಕಂಥದ್ದು ಕೂಡ ಇರಬೇಕು ಪ್ರಿಯರೇ. ಈ ಖಂಡಿಸ್ತಕ್ಕಂಥ, ಗದ್ದರಿಸ್ತಕ್ಕಂಥ, ಎಚ್ಚರಿಸ್ತಕ್ಕಂಥದ್ದು ಇಲ್ಲಂದ್ರ ನೀವು ಉನ್ನತ ಸ್ಥಾನಮಾನಕ್ಕೆ ಬರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ನೀವು ಉನ್ನತ ಸ್ಥಾನಮಾನಕ್ಕೆ ಬರ್ಬೇಕಾದ್ರೆ ನಿಮಗೆ ಖಂಡಿಸಬೇಕಾಯ್ತದ, ಎಚ್ಚರಿಸಬೇಕಾಯ್ತದ, ನಿಮ್ಮನ್ನು ಗದ್ದರಿಸಬೇಕಾಯ್ತದ ಪ್ರಿಯರೇ. ನೀವು ಕೂಡ ನಿಮ್ಮ ಜೀವನ ಕಾಲ ಎಂಬುದಾಗಿ ಜೀವನ ಓಟದಲ್ಲಿ ನೀವು ಖಂಡಿಸ್ಕೊಳ್ಬೇಕು. ನಿಮ್ಮ ಹೃದಯಕ್ಕೆ ನೀವು ಖಂಡಿಸ್ಕೊಳ್ಬೇಕು. ನಾ ಮಾಡೋದು ಸರಿನಾ? ನಾ ಮಾಡ್ತಕ್ಕಂಥದ್ದು ಕರೆಕ್ಟ್ ಅದನ? ನಾ ನಡೀತಕ್ಕಂಥ ದಾರಿ ಸರಿಯಾದ ದಾರಿ ಅದನ? ನಾ ಹೋಯ್ತಕ್ಕಂಥದ್ದು ನಡೀತಕ್ಕಂಥದ್ದು ನನ್ನ ನಡೆ ನೋಡಿ ಕರೆಕ್ಟ್ ಆಗದನ ಎಂಬುದಾಗಿ ನಮ್ಮ ಹೃದಯಕ್ಕೆ ನಾವು ಖಂಡಿಸ್ಕೋಬೇಕು, ಎಚ್ಚರಿಸ್ಕೋಬೇಕು, ಗದ್ದರಿಸ್ಕೋಬೇಕು. ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಘಳಿಗೆಯಲ್ಲಿ ನಿಮ್ಮನ್ನು ಎಚ್ಚರಿಸ್ಕೊಂಡ್ರೆ ಅಂದ್ರ ನೀವು ಹಾಳಾಗಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲ. ನಿಮ್ಮ ವಿಷಯವಾಗಿ ಅನೇಕ ಜನರು ಏನಂದ್ರೂ ಕೂಡ ಪರವಾಗಿಲ್ಲ, ನೀನ್ ಮಾತ್ರ ಆಸಕ್ತನಾಗಿರ್ತೀವಿ ಪ್ರಿಯರೇ. ನಿನ್ನ ಒಳಗ ಶಕ್ತಿ, ಒಂದು ಸಾಮರ್ಥ್ಯ ಅದ, ನಿನ್ನ ಒಳಗ ದೇವರೊಂದು ಪ್ರೀತಿ, ಅರುಣತೆ, ಐಕ್ಯತೆ ನಿನ್ನ ಒಳಗದ. ನೀನು ಎಚ್ಚರವಾಗಿದ್ದು ಮುಂದೋಡ್ತಿ, ನಿನ್ನ ರಕ್ಷಿಸ್ಕೊಳ್ತಿ, ಅನೇಕ ಆತ್ಮ ರಕ್ಷಣೆ ಕೊಳ್ಳುವಾಗ ಕೂಡ ನೀನು ಪ್ರಯಾಸ ಪಡ್ತೀವಿ ಪ್ರಿಯರೇ. ಇದಕ್ಕೆ ನಾವು ಜರಬಸ್ ನಡೆದಿದ್ದೇವೆ. ಮನ್ನ ಗಿಡಗಳು ಬಿದ್ದೋದ್ರು ಕೂಡ ಗಾಡಿ ತಿರ್ಸ್ಕೊಂಡು ಬೇರೆ ಮಾರ್ಗ ನಡೆದೆವು, ಗಿಡಗಳು ಬೆಂಕಿ ಹತ್ತೇವು, ವೈರ್ಗಳತ್ತಿ. ಮತ್ತೊಂದು ಪ್ರಾಂತ್ಯದ ಹಾದಿ ಹೋಗ್ಲತ್ರ ಕೂಡ ಮೊಳಕಾಲ ಗಾರಿಗಳು ಮತ್ತೊಂದು ಗಿಡ ಬಿದ್ದಿದ ರೋಡ್ ಮೇಲೆ, ಅದಕ್ಕೆ ಬುಳ್ಳೋದ್ರಿಂದ ಕೆತ್ತಲತ್ತರ. ಮುನ್ನೋಗಳಕ್ಕೆ ಹಳ್ಳ ಬಂದದ. ಈಗ ಹಳದಾಗಿ ಬೇರೆ ಕಾರ್ದಲ್ಲಿ ನೋಡಿ ನಡೆದಾರ, ನಾವು ಕೂಡ ಹೋದೆವು ಹಂಗೆ. ಅಂದ್ರ ಮಾರ್ಗಗಳು ನಮ್ ಕಣ್ಣೆದರವ. ನಾವು ಅನುಕೂಲತೆ ಇದ್ದಂತ ಕಾಲದಲ್ಲಿ ಕೂಡ ಮಾಡ್ತಕ್ಕಂಥರಾಗಬೇಕು, ಅನುಕೂಲತೆ ಇಲ್ಲದಂತ ಕಾರ್ಯಗಳಲ್ಲಿ ಕೂಡ ನೀವು ಮಾಡ್ತಕ್ಕಂಥರಾಗಿರ್ಬೇಕು. ನಮ್ಗೆ ಅನುಕೂಲತೆ ಇಲ್ಲ, ನಮ್ಗೆ ಹಿಂಗದ ಹಂಗದ ಅಂತೇಳಿ ನೇಮಗಳನ್ನು ಕಟ್ಟಿಟ್ಟು ನಿಮ್ಮನ್ನು ರಕ್ಷಿಸಿಕೊಳ್ಳುವುದಾಗಿ ನೀವು ಪ್ರಯತ್ನ ಪಡ್ಬೇಕು ಪ್ರೇರೆ. ಒಬ್ಬರು ಸುವಾರ್ತೆ ಪ್ರಕಟಿಸಿ ಅಂದ್ರ ಒಂದು ಆತ್ಮ ರಕ್ಷಣೆ ಅಂತಂದ್ರ ಪರಲೋಕದಲ್ಲಿ ಏನ್ ಮಾಡ್ತಾರಂತ ಔತಣ ಮಾಡ್ತಾರಂತ ಪ್ರೇರೆ. ದೊಡ್ಡ ಒಂದು ಹಬ್ಬ ಮಾಡ್ತಾರಂತ ಪ್ರೇರೆ. ಅವರು ಒಂದು ವ್ಯಕ್ತಿಗಾಗಿ
ಒಬ್ಬನು ಪರಲೋಕ ರಾಜ್ಯದಲ್ಲಿ ಸೇರುವುದಕ್ಕೆ ಸಿದ್ಧನಾಗಿದ್ದಾನಲ್ಲ, ಈ ದಿನ ನನ್ನ ಮಗು ನನ್ನ ಬಳಿಗೆ ಬಂದ, ನನ್ನ ಮಗನ ಬಳಿಗೆ ಬಂದ ಎಂಬುದಾಗಿ ತಿಳ್ಕೊತಾರಲ್ಲಿ. ತಿಳ್ಕೊಂಡು ಒಂದು ಬಾಜ ಭಜಂತ್ರವಾಗಿ ಸಂಭ್ರಮ, ಉಲ್ಲಾಸದಿಂದ, ಉತ್ಸಾಹದಿಂದ, ಸಂತೋಷದಿಂದ, ಸಡಗರದಿಂದ ಏನ್ ಮಾಡ್ತಾರ, ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಒಂದು ಮದುವೆಗೆ 1,00,000 ಜನ ಜಮಾ ಆಗಲ್ಪ್ರಿ. ನಂಬಲ್ಲಿ ಒಂದು ಮದುವೆಗ 1,000 ಇಲ್ಲ 2,000 3,000 4,000 ಜಮಾ ಆಗ್ಬೋದು ಅಷ್ಟೇ. ಒಂದು ಹೇಳ್ತೇನೆ, ನಾನು ನಿಮ್ಮನ್ನು ರಕ್ಷಿಸಿಕೊಂಡು ಅನೇಕ ಆತ್ಮ ರಕ್ಷಣೆ ಕೊಡುವುದಕ್ಕಾಗಿ ನೀವು ಪ್ರಯತ್ನ ಪಡ್ರಿ. ಅನುಕೂಲತೆ ಇದ್ದಾಗ ಮಾಡ್ರಿ, ಇಲ್ಲದಂತ ಇಷ್ಟಗಳಲ್ಲಿ ಕೂಡ ನೀವು ಮಾಡುವುದಾದ್ರೆ ಉನ್ನತ ಸ್ಥಾನಕ್ಕೆ ಹೋಗ್ತೀರಿ. ನೀವು ಮಾಡುವುದಾದ್ರೆ ದೇವರ ಕಾರ್ಯಗಳನ್ನು ನೀವು ಸ್ಪಷ್ಟವಾಗಿ ನೆರವೇರಿಸಿ. ಯಾಕಂದ್ರೆ ಇಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ, ಮುಂದಿನ ವರ್ಷದಮ್ಮ, ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ, ಅದರಲ್ಲಿ ಅವರು ಕೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲಕರವಾದ ಅನೇಕ ಉಪದೇಶಕರನ್ನು ಏನಂತ ಇವತ್ತಿನ ಜನದಾಗ ಉಪದೇಶಕರನ್ನ ಮಾಡ್ತಾರೆ ಅಂತ ಇಟ್ಟುಕೊಳ್ತಾರೆ ಅಂತ ಪ್ರೇರಣೆ. ಅವ್ರಿಗೆ ಅನುಕೂಲತವಾದಂತಹ ಸಂದೇಶ ಕೊಡ್ಬೇಕು, ಅವ್ರ ವಿಷಯವಾಗಿ ಹೆಚ್ಚಿಸಬೇಕು, ಜನರ ವಿಷಯವಾಗಿ ಅವ್ರ ಪಕ್ಷವಾಗಿ ಮಾತಾಡಬೇಕು, ಅವ್ರ ಪಕ್ಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥರಾಗಿರ್ಬೇಕು ಎಂಬುದಾಗಿ ಇಟ್ಟುಕೊಂಡು ಏನ್ ಮಾಡ್ತಾರಂತ ಅವ್ರ ಕಿವಿಗಳು ತೀಟೆ ಇರ್ತವಂತ ಅದನ್ನು ತೀರಿಸುವುದಕ್ಕಾಗಿ ಅವ್ರ ಆಸೆ ಅನುಸಾರವಾಗಿ ಏನ್ ಮಾಡ್ಬೇಕಂತ ಪ್ರಸಂಗ ಮಾಡುವುದಕ್ಕಾಗಿ ಇಟ್ಟುಕೊಳ್ತಾರ. ತಿಮೋತಿಯನೇ ಜಾಗ್ರತ, ಮುಂದೆ ಬರ್ತಕ್ಕಂಥ ದಿನಗಳಿಂತವ, ಮುಂದೆ ಬರ್ತಕ್ಕಂಥ ಕಾಲ ಎಂತದ, ನೀನಂತೂ ಜಾಗ್ರತೆಯನ್ನು ವಹಿಸಿಕೊಂಡು ನೀನು ಸುವಾರ್ತೆ ಪ್ರಕಟಿಸಬಹುದಾಗಿ ತಿಮೋತಿಗೆ ಸ್ಪಷ್ಟವಾಗಿ ಅಪೊಸ್ತಲನಾದ ಪೌಲನು ಹೇಳ್ತಕ್ಕಂಥನಾಗಿದ್ದಂತೆ. ಇವತ್ತು ನೋಡ್ತೇವೆ ಸ್ಪಷ್ಟವಾಗಿ ಎಷ್ಟು ಸಭೆಗಳಲ್ಲಿ ಜನರು ಹೇಳಿರ್ತಕ್ಕಂಥ ಮಾತನ್ನು ಸೇವಕರು ಕೇಳಿ ಅದರ ಅನುಸಾರ ಪ್ರಸಂಗ ಮಾಡತ್ತಿಲ್ಲ. ಜನರು ಹೇಳ್ತಕ್ಕಂಥ ಕಾರ್ಯಗಳಲ್ಲಿ ಸೇವಕರು ಬಿದ್ದೋಗಿ ಎಷ್ಟು ಜನ ಗೊತ್ತಿನ ಕಾರ್ಯಗಳು ಮಾಡತ್ತಿಲ್ಲ. ಕೆಲವೊಂದು ಜಿಗಿಲಿ ಹೋಯ್ತು ಆರಾಧನೆಗೆ ಹೋಗ್ತೇವೆ, ಹೋದ ನೋಡ್ತೇನೋ ಹಿಂದ್ ಕುಂತಾರೆ ಯಾರೋ ಹಿಂಗ್ ಮಾಡಿದ್ರೆ ವಾಕ್ಯ ಬಂದ್ ಖತ ಮಾಡಕ್ ಮುಗಿಸ್ಬೇಕು ಪ್ರೀ. ಅವ್ರು ಖಾಲಿ ಜಸ್ಟ್ ಒಂದು ಇಸಾರ ಮಾಡಿದ್ರ ಸಂದೇಶ ಮುಕ್ತಾಯಪಡಿಸ್ಬೇಕು. ಅವ್ರು ಜಸ್ಟ್ ಇಸಾರ ಮಾಡ್ತಾರಂದ್ರ ಬೇರೆ ಬೇರೆ ಕಾರ್ಯಗಳಿಗಾಗಿ ಮಾತಾಡ್ತಕ್ಕಂಥರಾಗಿರ್ಬೇಕು. ಎಷ್ಟು ಚೆನ್ನಾಗಿ ಗೊತ್ತಿದ್ದಾಗ ಇಂಥೊಂದು ದಿವಸದಲ್ಲಿ ನಾವು ಸೇವಕರಾಗಿರ್ತಕ್ಕಂಥ ನಾವು ಕೂಡ ಬಿದ್ದೆವು ಪ್ರೀ. ನಾವು ಸೇವಕರಿಗಿರ್ತಕ್ಕಂಥ ಒಂದು ಲಕ್ಷಣ ಏನಂದ್ರೆ ಅಂದ್ರೆ ಕಷ್ಟ ಬರ್ಲಿ ಶ್ರಮೆ ಬರ್ಲಿ ಇಲ್ಲಿ ಕುತ್ತಿಗೆ ಮೇಲ ಒಂದು ವೇಳೆ ತಲ್ವಾರಿಟ್ಟರು ಕೂಡ ಸತ್ಯವನ್ನು ಖಂಡಿಸುತ್ತಾ, ಸತ್ಯಕ್ಕಾಗಿ ಹೋರಾಟ ಮಾಡುತ್ತಾ, ಸತ್ಯವನ್ನು ಸ್ವಸ್ಥ ಬೋಧನೆಯನ್ನು ಜನರಿಗೆ ಕೊಡ್ತಾ ಇದ್ದಾಗ ಜನರ ರಕ್ಷಣೆ ಆಯ್ತದ. ಪರಲೋಕದಲ್ಲಿರ್ತಕ್ಕಂಥ ದೇವರಿಗೆ ಮಹಿಮೆ ಆಯ್ತು ಪ್ರಿಯರೇ. ದೇವರಿಗೆ ಮಹಿಮೆ ಆಗುವಂತ ಕಾರ್ಯಗಳು ನಾವು ಮಾಡ್ತಕ್ಕಂಥದ್ದು ಜನರಿಗೆ ಮೆಚ್ಚುಗೆವಾಗಿರ್ತಕ್ಕಂಥ ಕಾರ್ಯಗಳು ಮಾಡ್ಲಕ್ಕ ಅವಶ್ಯಕತೆ ನಮಗಿಲ್ಲ. ದೇವರ ವಾಕ್ಯ ಹೇಳಿದ ಪ್ರಕಾರ ನಡೆದು ತನ್ನ ರಕ್ಷಿಸಿಕೊಂಡು ಅನೇಕ ರಕ್ಷಣೆ ಕೊಡುವುದಕ್ಕಾಗಿ ಸೇವಕರು ಕೂಡ ನಾವಿರ್ತಕ್ಕಂಥದ್ದು ಉತ್ತಮದ ಪ್ರೇರೆ. 4 ವರ್ಷದಮ್ಮ ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಆದರೆ ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥ ಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸೌವಾರ್ತಿಕನ ಕೆಲಸವನ್ನು ಮಾಡು, ನಿನಗೆ ನೇಮಿಸಿರುವ ಸೇವೆಯನ್ನು ಲೋಪವಿಲ್ಲದೆ ನಡೆಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರೆಕ್ಟ್ ಆಗಿ ಸತ್ಯಾಂಶವಾಗಿ ಸುವಾರ್ತೆಯನ್ನು ಪ್ರಕಟಿಸುವಾಗ, ಸುವಾರ್ತೆ ಅನುಸಾರವಾಗಿ ನಡೆದು ಅನೇಕ ಜನರಿಗೆ ರಕ್ಷಣೆ ನೀಡುವಾಗ ಏನ್ ಬರ್ತಾವಂತ ಶ್ರಮೆಗಳನ್ನು ಬರ್ತಾವಂತ, ಸಂಕಟಗಳು ಬರ್ತಾವಂತ ತಾಳಿಕೊಂಡಿರು ಅಂತ ಹೇಳಿ ಸ್ಪಷ್ಟವಾಗಿ ಅಪೊಸ್ತಲನಾದ ಪೌಲು ತಿಮೋತಿನಿಗೆ ಹಚ್ಚರಿಸುತ್ತಾನೆ ಪ್ರಿಯರೇ. ಅನೇಕ ಒಂದು ಸಭೆಗಳಿಗೆ ಹಚ್ಚರಿಸುತ್ತಾನೆ ಪ್ರಿಯರೇ. ಅನೇಕ ಒಂದು ಸೇವಕರಿಗೆ ಆ ದಿನನೇ ಅಪೊಸ್ತಲನಾದ ಪೌಲು ಎಚ್ಚರಿಸಲತ್ತಾನ ಸೇವಕರಿಗೆ, ಅನೇಕ ಜನರಿಗೆ. ಸುವಾರ್ತೆ ಪ್ರಕಟಿಸಬೇಕಂದ್ರೆ ಸಾಧಾರಣ ಮಾತಲ್ಲ, ಸುವಾರ್ತೆ ಪ್ರಕಟಿಸಬೇಕಂದ್ರೆ ಸುಮ್ಮನೆ ಮಾತಲ್ಲ, ಸುವಾರ್ತೆ ಪ್ರಕಟಿಸಬೇಕಂದ್ರೆ ಸಾಧಾರಣವಾಗಿ ನಡೀತಕ್ಕಂಥ ಕಾರ್ಯಗಳೆಲ್ಲ ಸುವಾರ್ತೆ ಪ್ರಕಟಿಸುವಾಗ ಅನೇಕ ಒಂದು ಕಷ್ಟಗಳು, ಅನೇಕ ಶೋಧನೆಗಳು ಬರ್ತಾವ ಪ್ರಿಯರೇ. ಈ ಕಷ್ಟ ಶೋಧನೆಗಳು ಬಂದಾಗ ಎಷ್ಟು ನೀನು ತಾಳಿಕೊಂಡು, ಎಷ್ಟು ಸುವಾರ್ತೆ ವಿಷಯವಾಗಿ ನೀನು ನಂಬಿಗಸ್ತನಾಗಿ ನೀನು ಮುಂದುವರೆದು ಅಷ್ಟು ಉತ್ತಮ, ಅಷ್ಟು ಅದ್ಭುತದ ಪ್ರೇರೆ. ಕೆಲವರು ಮಕ್ಕಳು ಸಣ್ಣ ವಯಸ್ಸಾಗ ಭಯಭಕ್ತಿಯಿಂದ ಬೆಳೆದು ದೇವರಿಗೆ ಅನುಕೂಲತೆ ಕಾಲದಲ್ಲಿದ್ದ ಇದ್ದು ಪ್ರಾರ್ಥನೆ, ನಂಬಿಕೆ, ವಿಶ್ವಾಸ ಇದ್ದಲ್ಲ ಬೆಳೆ ಸಮಯದಲ್ಲಿ ಸೈತನ ಅನುಸಾರವಾಗಿ ನಡೆಯುತ್ತಾ ಪ್ರಯತ್ನ ಪಡ್ತಾರೆ. ಬೇರೆ ಸಮಯದಲ್ಲಿ ಲೋಕಕ್ಕೆ ಅವಕಾಶ ಕೊಡ್ತಾರೆ. ಕೆಲವರು ಮದುವೆ ಆಗಸ್ತನ ಒಂದು ಪ್ರೀತಿ ಅನುನ್ನತ ಐಕ್ಯತೆ ಕುಟುಂಬಾಗಿರ್ತಾರ, ಮದುವೆ ಆದ ತಕ್ಷಣ ಮರ್ದಿನ ಮತ್ತೊಂದು ಪ್ರೀತಿ ಅನುನ್ನತ ಐಕ್ಯತೆಯಿಂದ ನಡೆಯುವುದಕ್ಕೆ ಪ್ರಯತ್ನ ಪಡ್ತಾರೆ. ಕೆಲವೊಂದು ಕುಟುಂಬದಲ್ಲಿ ಕೆಲವೊಂದರ ಎಲ್ಲರೂ ಹಾಗೆ ಯಾರಂತ ತಿಳಿಸಬಹುದಾಗಿಲ್ಲ. ಆದ್ರೆ ನೀನು ಏನಿದ್ರು ಕೂಡ ಮೊದಲು ಹೇಗೆ ಇದ್ದಿ ಈ ದಿನ ಕೂಡ ಅದೇ ತರ ನೀನು ನಡ್ಕೊಂಡು ಹೋಗುವಾಗ ದೇವರು ನಿನ್ನೊಟ್ಟಿಗಿರ್ತಾನ. ನಿನಗೆ ಅನೇಕ ಒಂದು ಕಷ್ಟಕರ ಸಮಯಗಳು ಸಂದರ್ಭ ಬಂದಾಗ ಕೂಡ ದೇವರು ನಿನ್ನನ್ನು ರಕ್ಷಿಸಿ ಕಾಪಾಡುವುದಕ್ಕಾಗಿ ಪ್ರಯತ್ನ ಪಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತ
ಶ್ರಮೆಯನ್ನು ತಾಳ್ಕೊಳ್ಬೇಕಂತ ಪ್ರೇರೆ. ಸೇವೆ ಮಾಡುವಾಗ, ಸುವಾರ್ತೆ ಪ್ರಕಟಿಸುವಾಗ ಶ್ರಮೆಗಳು ಬರ್ತಾವ, ಅದು ನಾವು ತಾಳಿಕೊಂಡು ಮುಂದೂಡುವಾಗ ಎಷ್ಟೋ ಉತ್ತಮ, ಎಷ್ಟೋ ಒಂದು ಅದ್ಭುತದ ಪ್ರೇರೆ. ಆದ್ರೆ ಏನೇ ಇರಲಿ, ಶ್ರೇಷ್ಠ ಹೋರಾಟವನ್ನು ನೀನು 100% ನೀನು ಮಾಡಲೇಬೇಕು. ಆ ಶ್ರೇಷ್ಠ ಹೋರಾಟದಲ್ಲಿ ಕ್ರಿಸ್ತನಿರ್ಬೇಕು ಪ್ರೇರೆ. ಆ ಶ್ರೇಷ್ಠ ಹೋರಾಟದಲ್ಲಿ ದೇವರಿರ್ಬೇಕು ಪ್ರೇರೆ. ಆ ಶ್ರೇಷ್ಠ ಹೋರಾಟದಲ್ಲಿ ನೀನು ದೇವರನ್ನು ಹೊತ್ತುಕೊಂಡು ಹೋಗುವಾಗ ಅದ್ಭುತದ ಪ್ರೇರೆ. ಅದಕ್ಕೆ ಯೇಸು ಕ್ರಿಸ್ತನು ಅನೇಕ ಹೆಸರಲ್ಲಿ ಹೇಳ್ತಾನ, ಶಿಷ್ಯರಿಗೆ ಯಾವನಾದರೂ ನನ್ನ ಹಿಂದೆ ಬರುವುದಕ್ಕಾಗಿ ನೀನು ಸಿದ್ಧನಾಗಿದ್ದರೆ ತನ್ನ ಸಿಲುಬೆದ ಭಾರವನ್ನು ಹೊತ್ತುಕೊಂಡು ನೀ ಬಾ ಅಂತ ಹೇಳ್ತಾನೆ ಪ್ರೇರೆ. ನಿನಗಿರ್ತಕ್ಕಂಥ ಏನೇನಾದ್ರೂ ನಾವೆಲ್ಲ ಕಟ್ಟಿಕೊಂಡು ನನ್ನ ಹಿಂದೆ ನಾನು ಬಾ, ನಿನ್ ಭಾರ ನೀವು ಹೊತ್ತುಕೋ, ನಿನಗಿರ್ತಕ್ಕಂಥ ಕಷ್ಟ ಶ್ರಮೆಗಳು ನೀನು ತಾಳ್ಕೊಂಡು ಬಾ, ನನ್ನಿಂದ ನಿನ್ನ ವಚ್ಚಿ ನೀನೆ ಎತ್ಕೊಂಡು ಬಾ ಎಂಬುದಾಗಿ ಸ್ಪಷ್ಟವಾಗಿ ದೇವರು ಯೇಸು ಸ್ಪಷ್ಟವಾಗಿ ಅನೇಕ ಜನದಲ್ಲಿ ಹೇಳನ್ ಪ್ರೇರೆ. ಇವತ್ತು ಅದೇ ಒಂದು ಹೋರಾಟ, ಶ್ರೇಷ್ಠ ಹೋರಾಟವನ್ನು ಅಪೊಸ್ತಲನಾದ ಪೌಲ್ ಮಾಡತಾನ. ಅಪೊಸ್ತಲನಾದ ಪೌಲ್ ಮಾಡಲ್ದೆ ತಿಮೋತಿಯನ್ನು ಕೂಡ ಎಚ್ಚರಿಸಲತಾನ ಪ್ರೇರೆ. ತಿಮೋತಿನ ತಾಯಿ ಕೂಡ ನಂಬಿಗಸ್ತರು, ಅವ್ರ ಅಜ್ಜಿ ಕೂಡ ಎಷ್ಟು ನಂಬಿಗಸ್ತರು, ಅಷ್ಟು ನಂಬಿಗಸ್ತರ ಪ್ರೇರೆ. ಅವರು ತನ್ನ ಮಕ್ಕಳಿಗೆ ಒಂದು ಸ್ವಸ್ಥ ಬೋಧನೆ ಅನುಸಾರವಾಗಿ ಬೆಳೆಸಿ ಒಂದು ಸೇವಕರಿಗೆ ಒಪ್ಪಿಸಿಕೊಟ್ಟಳ. ಆ ಸೇವಕರ ಹಿಂದ ಈ ತಿಮೋತಿನ ಹೋಗಿ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ಸಿದ್ಧನಾಗನ ಪ್ರೇರೆ. ಇವತ್ತು ನಾವು ಸತ್ಯ ಹೇಳ್ತೇವೆ, ನೀವು ಕೂಡ ಒಂದು ಸೇವಕರನ್ನು ಹಿಂಬಾಲಿಸುತ್ತಾ ಸೇವಕರ ಅನುಸಾರವಾಗಿ ನಡೆದು ದೇವ್ರ ಚಿತ್ತ ಏನಾದ ಪರಿಶೋಧಿಸಿ ದೇವ್ರ ಚಿತ್ತ ಅನುಸಾರವಾಗಿ ವಾಕ್ಯವನ್ನು ಕೇಳಿ ವಾಕ್ಯದ ಅನುಸಾರ ನಡೆದು ಒಬ್ಬರೊಬ್ಬರಿಗೆ ರಕ್ಷಣೆ ನೀಡ್ತಕ್ಕಂಥದ್ದು ಎಷ್ಟು ಉತ್ತಮದ, ಎಷ್ಟು ಅದ್ಭುತ ಅದೇ ಗೊತ್ತಿನ ಲೋಕದಲ್ಲಿ. ಅದ್ಭುತ ಕಾರ್ಯಗಳನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ ಹೊರತು ಮಾಡ್ತಕ್ಕಂಥವರಾಗಿಲ್ಲ. ಅದ್ಭುತ ನಾವು ಹೊಂದ್ಕೊಳ್ಳೇವೆ ಹೊರತು ಅದ್ಭುತ ನಾವು ಹೊಂದ್ಕೊಂಡಿದ್ದೇವಲ್ಲ ಇನ್ನೊಬ್ಬರಿಗೆ ನಾವು ಅದ್ಭುತ ಮಾಡ್ತೇವೆ ಎಂಬುದಾಗಿ ಇರ್ಲತ್ತಿಲ್ಲ. ಯಾರಾದ್ರೂ ಒಂದು ಯೌನಸ್ಥರು ಸುವಾರ್ತೆಗಾಗಿ ಒಂದು ತೌಕಪಡತ್ತಾರಂದ್ರ ಆ ಯೌನಸ್ಥರಿಗೆ ಇಮಿಡಿಯೇಟ್ಲಿ ನಾವು ಹೇಳದಾಗ್ತೇವೆ ಪ್ರೇರೆ. ಇಮಿಡಿಯೇಟ್ಲಿ ಅಡ್ಡಿ ಅಭ್ಯಂತರಗಳನ್ನು ಸೃಷ್ಟಿ ಮಾಡ್ತೇವೆ ಪ್ರೇರೆ. ಇಮಿಡಿಯೇಟ್ಲಿ ಯಾಕೋ ಗಲ್ಲಿದಾಗ ಮೊನ್ನೆ ಹಂಗಿದ್ದನು ಇವತ್ತು ಹಂಗಾಗ್ಲತ್ತಾನ, ನಾವೇನು ವಾಕ್ಯ ಹೇಳ್ತಾನ, ನಾವೇನು ಇದು ಮಾಡ್ತಾನ, ಒಟ್ಟೆವನ ಹೀಗಿದ್ದನು ಹಾಗಿದ್ದನು. ಅಮ್ಮ ಇಲ್ಲ, ಅವನಿಗೆ ಪ್ರಾರ್ಥನೆ ಮಾಡು, ಅವನ ಕುಟುಂಬಕ್ಕೆ ಪ್ರಾರ್ಥನೆ ಮಾಡು. ಅವ ಶ್ರೇಷ್ಠ ಹೋರಾಟವನ್ನು ಮಾಡುವುದಕ್ಕಾಗಿ ನಡೆದನ, ಜೀವೆಂಬ ಜಯಮೇಲೆ ಕೈಯಲ್ಲಿ ಹಿಡ್ಕೊಂಡು ನಡೆದನ, ಯಾರಿಗಾಗಿ ರಕ್ಷಣೆ ನೀಡುವುದಕ್ಕಾಗಿ ಆತ ನಡೆದನ. ಆದರೆ ಆ ರಕ್ಷಣೆ ವಸ್ತ್ರವನ್ನು ನೀನು ಒಳಗಿದ್ದರ ಎಷ್ಟು ಉತ್ತಮದ ಪ್ರೇರೆ. ಅಪೊಸ್ತಲನ ಪೌಲ್ ನಡೆದಾಗೆ ತಿಮೋತಿಯನ್ನು ಸತ್ಯವೇದದಲ್ಲಿ ನಡೆದಾಗೆ ನೀವು ಕೂಡ ಅದರ ಅನುಸಾರವಾಗಿ ನಡೆಯುವುದರೆ ಎಷ್ಟೋ ಉತ್ತಮ, ಎಷ್ಟೋ ಮೇಲಾಗಿರ್ತಕ್ಕಂಥ ಕಾರ್ಯಗಳು ನಿನ್ನ ಒಳಗ ಪ್ರೇರೆ. ಅದಕ್ಕೆ ಇದೇ ಮೊದಲನೇ ತಿಮೋತಿಯನಿಗೆ 6ನೇ ಅಧ್ಯಾಯ 11ನೇ ವಚನ ಹೋದ್ರಿ. ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರ ಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸಪಡು. ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ. ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದೆಯಲ್ಲ ಎಂಬುದಾಗಿ ಪ್ರೇರೆ. ಇಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ, ಎಲೆ ದೇವರ ಮನುಷ್ಯನೇ, ನೀನಾದರೂ ಇವುಗಳನ್ನು ಹಿಡಿದುಕೊಂಡು ನಡಿ, ನೀನಾದರೂ ಹೀಗೆ ನಡೆದುಕೊಂಡು ನಡಿ ಎಂಬುದಾಗಿ ಸ್ಪಷ್ಟವಾಗಿ ಹೇಳತಾನ ಪ್ರೇರೆ. ಎಷ್ಟು ಜನ ದೀಕ್ಷೆಯನ್ನು ತೆಗೆದುಕೊಂಡು ಕೈ ತೋರಿಸ್ತಾರೆ. ಅಲ್ಲೆಲೂಯಾ. ದೀಕ್ಷಾ ಸ್ನಾನ ತೆಗೆದುಕೊಂಡಾದ ವ್ಯಕ್ತಿಗೆ ನಿನಗೆ ದೇವರು ಮಾತಾಡತಾನ ಪ್ರೇರೆ. ಏನಂತಾನ, ಎಲೆ ದೇವರ ಮನುಷ್ಯನೇ, ನೀನಾದರೆ ಇವುಗಳಿಗೆ ದೂರವಾಗಿರು. ಯಾವುಗಳು? ಲೋಕಕ್ಕೆ ಸಂಬಂಧಪಟ್ಟಂತ ಯಾವ್ಯಾವ ಕಾರ್ಯಕ್ರಮಗಳಿದ್ದವೋ ಇವಕ್ಕೆ ನೀವು ದೂರವಾಗಿರ್ಬೇಕಂತ ದೂರವಾಗಿ ಹಿಡ್ಕೋಬೇಕು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರ ಚಿತ್ತ, ಸಾತ್ವಿಕ ಇವುಗಳನ್ನು ಸಂಪಾದಿಸುವುದಕ್ಕಾಗಿ ನೀನು ಪ್ರಯಾಸ ಪಡು. ಅಲ್ಲೆಲೂಯಾ. ನಿಮ್ಮ ಬೆಳ್ಳಿ ಬಂಗಾರ ಕೂಡ ನಾಶ ಆಗುತ್ತು ಪ್ರೇರೆ. ನೀ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ, ಅಂತಸ್ತ, ಮನೆ ಮಾರ್ಗಳು ಒಂದಿನ ನಾಶ ಆಗುತ್ತು ಪ್ರೇರೆ. ನೀ ಕಳಿಸಿಟ್ಟಿರ್ತಕ್ಕಂಥ ಏನೇ ಇರ್ಲಿ ಎಲ್ಲವನ್ನೂ ನಾಶ ಆಯ್ತು ಪ್ರೇರೆ. ಒಂದ್ ವೇಳೆ ಒಂದು ಆತ್ಮವನಿಗೆ ಕಳಿಸಿ ಅಂದ್ರೆ ಆ ಆತ್ಮ ನಾಶ ಆಗಲಕ್ಕೆ ಅವಕಾಶ ಇಲ್ಲ. ಒಂದ್ ವ್ಯಕ್ತಿ ಹೃದಯ ಸಂಪಾದನೆ ಮಾಡ್ತಿದ್ರ ಆ ವ್ಯಕ್ತಿ ಹೃದಯ ಪರಲೋಕದಲ್ಲಿ ಸಾಕ್ಷಿ ಕೊಡ್ತದೆ. ಹೌದು, ಆ ವ್ಯಕ್ತಿ ನಾನು ಮಾರ್ಪಟ್ಟಿದೆ ಎಂಬುದಾಗಿ ಸಾಕ್ಷಿ ಕೊಟ್ಟು ಪ್ರೇರೆ. ನೀ ಲೋಕದಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ಅದು ಎಲ್ಲ ಒಂದಿನ ಲೋಕವನ್ನು ಬಿಟ್ಟು ಕೊಟ್ಟು ಹೋಗಲೇಬೇಕಾಗ್ಯದ. ಅದು ನಮ್ಮ ಜೊತೆ ಏನು ಬರಲ್ಲ, ನಿಮ್ಮ ಜೊತೆ ಬರ್ತಕ್ಕಂಥದ್ದು ಒಂದೊಂದು ಆತ್ಮಗಳು ಪ್ರೇರೆ. ಒಂದೊಂದು ಆತ್ಮಕ್ಕಾಗಿ ನೀವು ತಗೋಪಟ್ಟಿದ್ರ ಎಷ್ಟೋ ಉತ್ತಮ, ಎಷ್ಟೋ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳು ಪ್ರೇರೆ.
ಈ ಸಂಪಾದನೆ ಮಾಡು. ಯಾಕೆ ಸಂಪಾದನೆ ಮಾಡಂದ್ರೆ ಆತ್ಮಗಳ ಸಂಪಾದನೆ ಮಾಡು. ಮನುಷ್ಯನು ಬದುಕುವುದಕ್ಕಾಗಿ ಲೋಕದಲ್ಲಿ ಆಹಾರ ಬೇಕು. ಆಹಾರ ಮನುಷ್ಯನಿಗೆ ಬೇಕಾದ್ರೆ ಕೈ ಕೆಲಸ ಬೇಕು. ಕೈ ಕೆಲಸ ಮನುಷ್ಯನಿಗೆ ಬೇಕಾದ್ರೆ ಅಷ್ಟು ಹಣ ಆಸ್ತಿ ಬೇಕು. ಅಷ್ಟು ಹಣ ಆಸ್ತಿದ್ರೆ ಇರ್ಲಕ್ಕೊಂದು ಮನೆ ಬೇಕು, ಓಡಾಡ್ಲಕ್ ಸೈಕಲ್, ಒಂದು ಗಾಡಿ ಮೋಟರ್ 100% ಬೇಕು. ನಿನಗೆ ಏನು ಬೇಕೋ, ಏನು ಅವಶ್ಯಕತೆ ಅದನ್ನು ಅದು 100% ಸಂಪಾದನೆ ಮಾಡ್ಕೋ, ಪರವಾಗಿಲ್ಲ. ಅದು ಕೂಡ ದೇವರ ಅನುಸಾರವಾಗಿ ಸಂಪಾದನೆ ಮಾಡು. ಅನ್ಯಾಯವಾಗಿ ಗಳಿಸಿ ಅನ್ಯಾಯವಾಗಿ ಕೂಡಿಸ್ತಕ್ಕಂಥದ್ದು ಬೇಡ. ಸತ್ಯ ಅನುಸಾರವಾಗಿ ಸತ್ಯಾಂಶವನ್ನು ಹಿಡ್ಕೊಂಡು ಈ ಸಂಪಾದನೆ ಮಾಡಿ. ಇರುವುದಕ್ಕಾಗಿ ಒಂದು ಮನೆ ಬೇಕು, ಜೀವನ ಮಾಡೋದಕ್ಕಾಗಿ ನಮ್ಗೆ ಏನೇನು ಬೇಕೋ ಅದು 100% ಬೇಕು. ಆದ್ರೆ ಅತಿ ಹೆಚ್ಚಿಗೆ ಆಸೆ ಸಂಪಾದನೆ ಮಾಡುವುದಕ್ಕಾಗಿ ನಾವು ಪ್ರಯತ್ನ ಪಡ್ತೇವಲ್ಲ, ಅದು ದೇವರ ಸನ್ನಿಧಿಯಲ್ಲಿ ವ್ಯರ್ಥವಾಗದ ಪ್ರೇರಣೆ. ದೇವರ ಅನುಸಾರವಾಗಿ ಸಂಪಾದನೆ ಮಾಡು. ಧನ, ಐಶ್ವರ್ಯ, ಗಾಡಿ, ಗೋಡ, ಮನೆ, ಬಿಲ್ಡಿಂಗ್ ಸಂಪಾದನೆ ಮಾಡು. ಅದರ ಅನುಸಾರವೂ ಕೂಡ ಆತ್ಮಗಳು ಸಂಪಾದನೆ ಮಾಡು. ನೀನು ಗಳಿಸಿರ್ತಕ್ಕಂಥ ಆಸ್ತಿ ಅದರಲ್ಲಿ ಕ್ರಿಸ್ತನ ಅನುಸಾರವಾಗಿ ಶ್ರೇಷ್ಠ ಹೋರಾಟವನ್ನಿರ್ಬೇಕು ಪ್ರೇರ. ಅದರಲ್ಲಿ ಆ ಹೋರಾಟವನ್ನು ಇತ್ತಂದ್ರ ಒಂದು ದಿನ ನಿನಗ ಜೀವ ಎಂಬ ಜಯಮಾಲ್ಯವನ್ನು ದೇವರನ್ನು ಕೊಡ್ತಾನೆ ಪ್ರೇರೆ. ಪ್ರಕಟಣೆ 3ನೇ 11 ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲ್ಯವನ್ನು ಯಾರು ಅಪಹರಿಸಬಾರದು. ಅಪೊಸ್ತಲನಾದ ಪೌಲನ ಜೀವ ಎಂಬ ಜಯಮಾಲ್ಯ ಯಾರು ಅಪಹರಿಸಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾನ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನಾನು ಕೊನೆಗೊಳಿಸಿದ್ದೇನೆ, ನಂದೆಲ್ಲ ಮುಗಿದಾಗದ. ತಿಮೋತಿಯನೇ, ಈಗ ನೀನೇನು ಮಾಡು, ವಾಕ್ಯವನ್ನು ನೀನು ಪ್ರಕಟಿಸು, ವಾಕ್ಯವನ್ನು ಜನರಿಗೆ ತಿಳಿಸು, ಅನೇಕ ಆತ್ಮ ಸಂಪಾದನೆ ಮಾಡೋದು ಪ್ರಯತ್ನಪಡು. ನಾ ಪಟ್ಟಂತ ಪ್ರಯಾಸ, ನಾನು ಪಟ್ಟಂತ ಕಷ್ಟ ಬಹಳಷ್ಟದ, ಆದ್ರೆ ಇದರಲ್ಲೂ ಕೂಡ ನೀನು ಪಾಲ್ಭಾಗಿದ್ದು ನೀನು ಮುಂದಕ್ಕೆ ನಡಿ ಅಂತ ಹೇಳ್ತಾನ. ನಾನಂತೂ ಶ್ರೇಷ್ಠ ಹೋರಾಟ ಮಾಡಿದೆ, ನನಗಂತೂ ಜಯಮಾಲ್ಯ ಅದ. ಆದರೆ ಕ್ರಿಸ್ತನ ಬರುವವರೆಗ ಪ್ರತ್ಯಕ್ಷತೆ ಯಾವಾಗ ಇರ್ತದೋ ಆ ಪ್ರತ್ಯಕ್ಷತವಾಗಿ ನೀನು ಕೂಡ ದೇವರ ಪ್ರೀತಿ ಅನುಸಾರವಾಗಿದ್ದೆ ಅಂದ್ರ ನಿಮ್ಮೆಲ್ಲರಿಗೂ ಕೂಡ ಅಂತ ಹೇಳ್ತಾನೆ. ದೇವರನ್ನು ಯಾರ್ಯಾರು ಪ್ರೀತಿ ಮಾಡ್ತಿರೋ, ದೇವರನ್ನು ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿಗಳ ಜಯಮಾಲ್ಯವನ್ನು ಯಾರು ಅಪಹರಿಸಲಕ್ಕೆ ಸಾಧ್ಯ ಇಲ್ಲ. ಒಂದು ಉದಾಹರಣೆಗಾಗಿ ನಾವು ಮಾತಾಡ್ತೇವೆ. ಈಗ ನಾವು ಒಂದು 10 ಜನ ಇದ್ದೇವೆ ಅನ್ಕೋರಿ. 10 ಜನದಾಗ ಮೇನ್ ಮನುಷ್ಯರ ಒಂದು ಇಬ್ಬರಿಗೆ ಮೂವರಿಗೆ ಬಿಟ್ಕೊಟ್ಟು, 4 ಮಂದಿ ಇಬ್ಬರು ಮೂವರಿಗೆ ಬಿಟ್ಕೊಟ್ಟು, ಮೇನ್ ಪರ್ಸನ್ ಇಲ್ಲದಂತವರಿಗೆ ಒಂದೊಳ್ಳೆ ಹೂವಿನ ಹಾರ ಹಾಕಿದಾರೆ ಅನ್ಕೋರಿ, ಹೆಂಗ ಅನ್ಸ್ತದ್ರಿ? ಒಂದು ಶಾಲ್ ಹಚ್ಚಿ ಸನ್ಮಾನ ಮಾಡಿದ್ರೆ ಅನ್ಕೋರಿ, ಹೆಂಗ ಅನ್ಸ್ತದ? ಕೆಲವು ಜಗಲಿ ಫಂಕ್ಷನ್ಗೆ ಹೋದಾಗ ನಾವ್ ಹಿಂಗೆ ಕುಂತಿರ್ತೇವೆ. ಪಾಪ ಅವ್ರು ನೋಡ್ತಾರೋ ನೋಡಲ್ರೋ ಅಥವಾ ಏನೋ ಗೊತ್ತಾಗಲ್ಲ. ಹಿಂಗೆ ನಾವು ಕುಂತಿದ್ದಾಗ ನಮ್ಮ ಎದುರೇ ಏನಿರ್ತಂದ್ರೆ ವಿಶ್ವಾಸಿಗಳಿಗೆ, ಭಕ್ತಾದಿ ಮಕ್ಕಳಿಗೆ, ವಿಶ್ವಾಸಿಗಳಿಗೆ ಹೂವಿನ ಹಾರಗಳ ಶಾಲ ಹಾಕಿ ಸನ್ಮಾನ ಮಾಡ್ತಾರ. ಸೇವಕರಿಗೆ ಮರ್ತು ಹೋಗ್ತಾರ ಪ್ರೇರೆ. ಗೊತ್ತದ ನಿಮ್ಗ? ಸೇವಕರನ್ನು ಮರ್ತು ಹೋಗ್ತಾರ ಪ್ರೇರೆ ಕೆಲವು ಜಗಲಿ. ಅಂದ್ರೆ ಈ ವಿಷಯ ಯಾಕೆ ಹೇಳ್ತಂದ್ರೆ, ಅಲ್ಲಿ ಸ್ಥಾನಮಾನ ಯಾರಿಗೆ ಕೊಡ್ಬೇಕು, ಆ ಸ್ಥಾನಮಾನ ಕೊಡ್ತಕ್ಕಂಥ ವ್ಯಕ್ತಿಗಳು ಮಾಡ್ತಾ ಇದ್ದಾರ. ಯಾರಿಗ ಸ್ಥಾನಮಾನ ಇರಲು ಲೋಕಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳಿಗೆ ಸ್ಥಾನಮಾನ ಕೊಡ್ತಾರ. ಆದ್ರೆ ದೇವರ ಸೇವಕರಾಗಲಿ ಅಥವಾ ದೇವರ ಮನುಷ್ಯರ ಮನಸ್ಸೇನಕ್ಕೆ ಗೊತ್ತಾನ ನೊಂದೈತು ಪ್ರೇರೆಯಲ್ಲಿ. ಅಲ್ಲೆಲುಯ್ಯ ನೊಂದೈತು ಪ್ರೇರೆ. ಅವಾಗ ಈ 4 ಜನ ನಂಗೆ ಹೂವಿನಾಗಕ್ಕೆ ನಿನಗಾಕಲ್ಲ ಅಂತೇಳಿ ಒಬ್ಬರದೊಬ್ಬರು ತೊಡ್ದ ಕಡದಾಕ್ತಾರ ಅನ್ಕೋರಿ. ಅಪಹರಿಸ್ತಾ ಅಥವಾ ಉಳಿತಾ? ಹಾಳಾಯ್ತಾ ಉಳಿತಾ? ಹಾಳಾಗೋಯ್ತು. ಅವ್ರು ಹೊರಗೆ ಬಂದಾಗ 4 ಜನರು ಸಂತೋಷ ಇರ್ತಾರ. ಈ 4 ಜನ ಇರ್ತಾರ ಮುಖವನ್ನು ಬಾಡಿಕೊಂಡಿರ್ತಾರ ಪ್ರೇರೆ. ಆದ್ರೆ ಇವರಿಗೆ ಅವರಿಗೆ ವ್ಯತ್ಯಾಸದ ಏನು ವ್ಯತ್ಯಾಸ ಅಂದ್ರೆ, ನಂಬಿಗಸ್ತರನ್ನು ಅಪನಂಬಿಗಸ್ತರನ್ನು ಹೋಲಿಸಲಕ್ಕೆ ಅವಕಾಶ ಸಾಧ್ಯ ಇಲ್ಲ. ನಂಬಿಗಸ್ತರೇ, ಅಪನಂಬಿಗಸ್ತರೇ ಪ್ರೇರೆ. ಲೋಕದಲ್ಲಿ ಶ್ರೇಷ್ಠ ಹೋರಾಟ ಮಾಡ್ಬೇಕು. ಯಾವ ಹೋರಾಟ ಅಂದ್ರೆ, ದೇವರು ಚಿತ್ತದ ಅನುಸಾರವಾಗಿ ನೀನು ಹೋರಾಟ ಮಾಡ್ತಿದ್ರ ಒಂದು ದಿನ ನಿನಗೆ ಜಯದ 100%. ದೇವರು ಕೊಟ್ಟಿರ್ತಕ್ಕಂಥ ಜಯಮಾಲೆ ಆತನ ಬರುವವರೆಗೆ ನೀನು ಕೈ ಹಿಡ್ಕೊಂಡು ಸಿದ್ಧವಾಗಿದ್ದೆ ಅಂದ್ರೆ ಅದು ನಿನ್ನ ಕೈ ಒಳಗಿಂದ ಯಾರು ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ನೀ ಕೈ ಬಿಟ್ಕೊಟ್ಟಿದ್ರೆ ಯಾರು ತೆಗೆದುಕೊಳ್ತಾರೆ ಪ್ರೇರೆ? ಯಾರು ತೆಗೆದುಕೊಳ್ತಾರೆ? ಮುತ್ತಿನಂತ ಹಾರಕಿನ ಮೇಲಾಗಿರ್ತಕ್ಕಂಥ ದೇವರು ಕೊಡ್ತಕ್ಕಂಥ ಜಯಮಾಲ್ಯದ ಪ್ರೇರೆ. ವಜ್ರ, ವೈಡೂರ್ಯ, ಡೈಮಂಡ್ಸ್, ರಿಂಗ್ಗಳು ಹಾಕೋತಕ್ಕಂಥ, ಡೈಮಂಡ್ಸ್ ಹಾರಗಳು ಹಾಕೋತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಹಾರ ಜೀವ ಜಯಮಾಲೆ ಪರಲೋಕದಲ್ಲಿ ಕೊಡ್ತಕ್ಕಂಥ ದೇವರ ಕೈ ಇಲ್ಲದ ಪ್ರೇರೆ. ಆ ಆಹಾರಕ್ಕಾಗಿ, ಅದಕ್ಕಾಗಿ ನೀವು ಒಂದು ವೇಳೆ ನೀವು ಪ್ರಯಾಸ ಪಟ್ಟಿದ್ರ ಎಷ್ಟೋ ಉತ್ತಮ, ಎಷ್ಟೋ ಅದ್ಭುತ ಪ್ರೇರೆ. ನೀವು ರಕ್ಷಣೆ ಹೊಂದಿದೆ, ನಿಮ್ ರಕ್ಷಣೆ ಯಾರು ಅಪಹರಿಸಲಕ್ಕೆ ಸಾಧ್ಯ ಇಲ್ಲ. ನೀನು ದೀಕ್ಷಿತನ ಆತನ ದೇಹ ರಕ್ತದಲ್ಲಿ ಪಾಲ್ಗೊಂಡಿದ್ದೆ, ಅದು ಯಾರು ಅಪಹಾಸ ಮಾಡಿ ನೀನು ತೆಗೆದುಕೊಳ್ಳಕ್ ಸಾಧ್ಯ ಇಲ್ಲ. ಯಾರು ಹೇಳಿಕೆ ಮಾತನ್ನು ಕೇಳಿ ನೀವು ಬಿದ್ದೋಗಿ ಲೋಕದ ಕಡೆ ತಿರುಗೋಲಕ್ಕೆ ಅವಕಾಶ ಅನಿಸಿಸು ನಿನ್ಗ ಇಲ್ಲ ಪ್ರೇರೆ. ಶ್ರೇಷ್ಠ ಹೋರಾಟ ಮಾಡ್ತಿ ಅಂದ್ರ ಆ ಕೊನೆಗೊಳಗ ಆ ಹೋರಾಟದಲ್ಲಿ ನೀವು ಜಯಂಬದ ಕೈಯಲ್ಲಿ ಹಿಡ್ಕೊಂಡು ನೀವು ಸಿದ್ಧನಾಗಿರ್ಬೇಕು ಪ್ರೇರೆ. ಇವತ್ತಿನ ಆ ಶ್ರೇಷ್ಠ ಹೋರಾಟ ಮಾಡ್ತಕ್ಕಂಥ ಸೇವಕರು ನಾವೇ ಅದರ ಅನುಸಾರ ಮಾಡಿರ್ತಕ್ಕಂಥರಾಗಿಲ್ಲ. ನಾವೇ ಸೇವಕರು ಅದರ ಅನುಸಾರವಾಗಿಲ್ಲ ಪ್ರೇರೆ. ನೀವು ವಿಶ್ವಾಸಿಗಳು ಕುರುಬ ಯಾವ ಕಡೆ ತಿರುಗಿಸ್ಕೊ ಹೋಯ್ತಾನ ಆ ತರ ಹೋಯ್ತಿರ್ ಪ್ರೇರೆ.
ನಡೆಸ್ತಕ್ಕಂಥದ್ದು ನಮ್ಮ ಕೈಲಿರ್ಬೇಕು. ಸೇವಕರಾಗಿರ್ತಕ್ಕಂಥ ನಾವು ಪ್ರತಿದಿನ ನಿಮ್ಮನ್ನು ಖಂಡಿಸಿ ಗದ್ದರಿಸಿ ಎಚ್ಚರಿಸುವಾಗ ನೀವು ಯಾವುದು ಕರೆಕ್ಟ್ ಎಂಬುದಾಗಿ ಸರಿಯಾದ ದಾರಿಯಲ್ಲಿ ನಡೀತಕ್ಕಂಥರಾಗಿರ್ತಾರೆ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಾಜ್ ಪ್ರಕಾಶ್ ಪೌಲ್, ಎನ್ ಜೈಪಾಲ್ ಅವ್ರ ಮಗ, ಅವ್ರು ಸುವಾರ್ತೆ ಪ್ರಕಟಿಸುವಾಗ್ಲಿ ಆರಾಧನೆ ಮಾಡುವಾಗ್ಲಿ ಅನೇಕ ಒಂದು ಯೌವನಸ್ಥವಾಗಿರ್ತಕ್ಕಂಥ ಹೆಣ್ಮಕ್ಳು ಬಂದು ಅವ್ರಿಗೆ ಏನ್ ಮಾಡ್ತಾರೆ ಅಂತ ಒಳ್ಳೆ ಒಪ್ಕೋತೀರ ಅಂತ ಪ್ರೇರೆ, ನಾನು ಇವ್ ಮದುವೆ ಮಾಡ್ಕೋತ ಅಂತ ಹೇಳಿ ಅನೇಕ ಒಂದು ಸ್ಥಿತಿಯಲ್ಲಿ ಇಷ್ಟು ಒಳ್ಳೆ ಒಂದು ಪ್ರಸಂಗಿಯರು ಅವರು, ಇಷ್ಟು ಒಳ್ಳೆ ಒಂದು ಅವ್ರು ಇರ್ಲಕ್ ಬಿ ಸೆರಿಯಲ್ ಕಾಣಕ್ ಮಿಸ್ ಮಾಡ್ತಾರ, ಅದ್ಭುತವಾಗಿ ಆರಾಧನೆ, ಇಷ್ಟು ಭಯಂಕರವಾಗಿ ಆರಾಧನೆ ಮಾಡ್ತಾರೆ ಗೊತ್ತದನ್ನ, ಅಷ್ಟು 2-3 ಗಂಟೆ ಅವ್ರು ಒಬ್ಬರೇ ಆರಾಧನೆ ಮಾಡ್ತಾರೆ. ಅಂತ ಒಂದು ಆರಾಧನೆ ಮಾಡಿ ದೇವರಿಗೆ ಸ್ತುತಿ ಮಾಡೋದು ಅಂದ್ರೆ ತನ್ನ ಆತ್ಮ ಪ್ರಾಣ ಶರೀರ ಸಣ್ಣ ವಯಸ್ಸಿನಲ್ಲೇ ದೇವ್ರಿಗೆ ಒಪ್ಪಿಸಿಕೊಟ್ಟಂತವ್ರು. ಅನೇಕ ಒಂದು ಯೌವನಸ್ಥ ಹೆಣ್ಮಕ್ಳು ಬಂದು ಅವ್ರು ಏನ್ ಮಾಡ್ತಾರೆ, ನಾನು ನಿಮ್ಗೆ ಮದುವೆ ಆಯ್ತು ಅಂತೇಳಿ ಸಭೆದಲ್ಲಿ ಆರಾಧನೆ ಮಾಡುವಾಗ ಸ್ಟೇಜ್ ಮೇಲೆ ಚಿಡಿದು ಬಂದು ಏನ್ ಮಾಡ್ತೀರಂತ ಕೊಳಿಗೆ ಒಪ್ಕೊಳ್ತೀರಂತ ಪ್ರೇರೆ. ಆದ್ರೆ ಅವ್ರು ಒಂದ್ ಆಲೋಚನೆ ಮಾಡ್ತೀರಂತ, ಕಣ್ಣುಗಳನ್ನು ಮುಚ್ಚಿದಾಗ ಕಣ್ಣಿಗೆ ನೀರು ಹೋಗ್ತೈತೆ ಅವ್ರ ಪ್ರೇರೆ, ಅಳ್ತಿರಂತ. ದೇವ್ರೇ ನಿನ್ನ ಆತ್ಮ ಮಾತ್ರ ನನ್ನ ಯಾವ ವ್ಯಕ್ತಿಗೆ ತೆಗಿಬಾರತ್ತೆ, ಕಣ್ಣಾಗಿ ನೀರು ಬರ್ತಿಂತ ಅವ್ರಿಗೆ. ನಿನ್ನ ಆತ್ಮ ಒಳದಲ್ಲ ದೇವರೇ, ಲೋಕ ಜನ ಹಿಂಗ್ ಮಾಡ್ತಾರೆ, ನಿನ್ನ ಆತ್ಮ ಮಾತ್ರ ದೇವ್ರ ಯಾವತ್ತೂ ಕೂಡ ಒಳಗೆ ತೆಗಿಬೇಡ ಅಂತೇಳಿ ಇದು ಮಾಡ್ತಿರಂತ. ಜನ ಬಂದ ಅವರಿಗೆ ಯಾರ ತೆಗಿದ್ರು ಎಳ್ಕೊಂಡು ಹೋಗಿ ಪಕ್ಕದಲ್ಲಿ ಅವ್ರ ತಂದೆ ಮುಂದ, ಅವ್ರ ತಾಯಿ ಮುಂದ, ಅವ್ರ ಅಣ್ಣ ತಮ್ಮರ ಮುಂದ ಇಂತ ಪರಿಸ್ಥಿತಿ. ಆದ್ರೆ ಇವತ್ತು ಹೇಳ್ತೆ, ಅವತ್ತು ಅವ್ರ ಶ್ರೇಷ್ಠ ಹೋರಾಟದಲ್ಲಿ ನಿಂತರ, ತನ್ನ ಆತ್ಮ ಕಳ್ಕೊಂಡಿಲ್ಲ, ತನ್ನ ಆತ್ಮಕ ರಕ್ಷಿಸಿಕೊಂಡರ, ತನ್ನ ಆತ್ಮ ತನ್ನ ಒಳಗೆ ಇಟ್ಕೊಂಡು ಸುವಾರ್ತೆ ಪ್ರಕಟಿಸಕೊಂತರಾಗಿದ್ದಾರ. ಇವತ್ತು ಎಲ್ಲಿ ಹೋದ್ರು ಕೂಡ ಉಸುಬಿನಂತೆ ಜನ ಅವ್ರ ಸುವಾರ್ತೆ ಕೇಳುವಾಗ, ಅವ್ರ ವಾಕ್ಯ ಕೇಳುವುದಕ್ಕಾಗಿ, ಅವ್ರ ಆರಾಧನೆಯನ್ನು ಕೇಳುವುದಕ್ಕಾಗಿ ಜನ ದಂಡೋಪದಂಡ ಜನ ಸೇರ್ತಾರೆ ಬೇರೆ. ಅವ್ರು ಕಾಪಾಡ್ಕೊಂಡಿರ್ತಾನಂತ. ಮತ್ತೆ ಇನ್ನೊಂದು ವ್ಯಕ್ತಿನ ಪರಿಚಯ ಮಾಡ್ತೆ, ಕಲ್ವೆ ಟೆಂಪಲ್ ಸತೀಶ್ ಅಣ್ಣವ್ರು. ಅವ್ರ ವಿಷಯವಾಗಿ ನಾಯಕ ಎಚ್ಚರಿಸಿದ್ರೆ ಅವ್ರ ಜೊತೆ ಉಳಿದಿದ್ದೆವು, ಅವ್ರ ಸೇವೆ ಹ್ಯಾಂಗ್ ಮಾಡ್ಯಾರ, ಯಾವ ತರ ಸೇವೆ ಮಾಡ್ರಿ ಎಂಬುದನ್ನು ನೋಡಿದೆವು. ಅವ್ರು ಒಂದೊಂದ್ ಸರ್ತಿ ಪ್ಲೇಟ್ ನಲ್ಲಿ ಅನ್ನ ಕಲ್ಸ್ಕೊಂಡು ಕೂಡ ಕಣ್ಣಿಗೆ ನೀರು ಕೂಡ ಅದ್ರಾಗ ಬೆಳೆದು ಪ್ರೇರೆ. ರೊಕ್ಕ ರೂಪಾಯಿ ಇತ್ತು ಅವ್ರ ಬಳಿ ಇಲ್ಲಂತಿಲ್ಲ. ಸುವಾರ್ತೆ ಪ್ರಕಟಿಸುವಾಗ ಫ್ರೈಡೇ, ಸಾಟರ್ಡೆ, ಸಂಡೇ ಈ 3 ದಿನ ಹಾಲಿಡೇ ಮಾಡ್ಕೊತಿರು. ಶುಕ್ರವಾರ ತುಟ್ಟಿ ಆಗ್ತದೆ. ಆಕ್ಚುಲಿ ಈ 2 ದಿನ ಹಾಲಿಡೇ ಇರ್ತಾರ ಅಂತ ತಿಳ್ಕೊಂಡು ಈ 3 ದಿನ ಸುವಾರ್ತೆ ಪ್ರಕಟಿಸ್ಲಾಕ ಹೋಗ್ತಿರು. ಒಂದು ಚಾ 3 ಕುಡಿತಿರು, ಸ್ವಲ್ಪ ನೀರ್ ಹಾಕೋದು, ಹಸು ಹಟ್ಟಿಗೆ ಸತ್ತು. ಒಂದಿನ ಸುವಾರ್ತೆ ಪ್ರಕಟಿಸ್ತಾ ಮನೆಗೆ ಬಂದಾಗ ಪ್ರಾರ್ಥನೆ ಫ್ರೆಶ್ ಆಗಿ ಪ್ರಾರ್ಥನೆ ಮಾಡ್ಕೊಳ್ತಾರ. ಒಲಿ ಮೇಲೆ ಅನ್ನ ಇಟ್ಟರಂತ ಪೂರ ಹೊತ್ತಾಗದ, ಅವ್ರು ಪ್ರಾರ್ಥನೆ ಮಾಡ್ಕೊಂಬಳಕೆ ಪೂರ ಅನ್ನ ಹೊತ್ತಾಗದ. ಆ ಹೊತ್ತೋಗಿರ್ತಕ್ಕಂಥ ಅನ್ನನೇ ಕಳ್ಸ್ಕೊಂಡು ಏನ್ ಮಾಡಿರಂತ ನೀರು ಹಾಕೊಂಡು ಊಟ ಮಾಡಿರೋದು ಪ್ರೇರೆ. ವಿಷಯವಾಗಿ ನಾ ಯಾಕೆ ನಿಮ್ಮನ್ನು ಪರಿಚಯ ಮಾಡುತ್ತೆ ಅಂದ್ರೆ, ಖಂಡಿಸ್ತಕ್ಕಂಥದ್ದು ಗತಿಸ್ತಕ್ಕಂಥದ್ದು ಇದ್ದಾಗ ಅದ್ರ ಅನುಸಾರವಾಗಿ ನಡೀತಕ್ಕಂಥ ಜನಗಳು ಏನ್ ಮಾಡಬೇಕು, ಮಾರ್ಪಟ್ಟಿರ್ಬೇಕು. ಒಂದ್ ವೇಳೆ ಜನರಿಗೆ ಖಂಡಿಸ್ತಾ ಎಚ್ಚರಿಸ್ತಕ್ಕಂಥ ಒಂದ್ ವೇಳೆ ಸುವಾರ್ತೆ ಇಲ್ಲ, ಒಂದ್ ವೇಳೆ ಬೋಧಿಸ್ತಕ್ಕಂಥ ಸ್ಥಿತಿ ಇಲ್ಲ ಅಂದ್ರ, ಜನ ಮಾರ್ಪಡತ್ತಿಲ್ಲ ಅಂದ್ರ ಅದು ಅವ್ರಿಗೆ ಸಂಬಂಧ ಕಾರ್ಯ ಅಲ್ಲ. ನಾವು ಸೇವಕರಾಗಿ ಪ್ರತಿಯೊಂದು ವಿಷಯದಲ್ಲಿ ಎಚ್ಚರಿಸ್ತಾ ಖಂಡಿಸ್ತಕ್ಕಂಥ ಪ್ರೇರೆ. ಒಂದ್ ಹೇಳ್ತೇವೆ, ಶ್ರೇಷ್ಠ ಹೋರಾಟ ಎಂಬುದು ಕೂಡ ಆ ಹೋರಾಟದಲ್ಲಿ ಇದೊಂದು ಹೋರಾಟ ಪ್ರೇರೆ. ಶ್ರೇಷ್ಠ ಹೋರಾಟದಲ್ಲಿ ಇದು ಕೂಡ ಹೋರಾಟ. ನಿಮ್ಮ ಧನ, ನಿಮ್ಮ ಆಸ್ತಿ ಅಂತಸ್ತ, ನಿಮ್ಗೆ ಏನೇನು ದೇವರು ಕೊಟ್ಟಿರ್ತಾನ, ಕಷ್ಟಕರ ಸಮಯದಲ್ಲಿ ಬಂದಾಗ ಅದು ಇತರರು ಕೂಡ ಇಲ್ಲದಂತ ಪರಿಸ್ಥಿತಿ ಕೂಡ ಏನಾಗಬೇಕು, ಸಹಾಯವಾಗಬೇಕು ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀವ ಎಂಬ ಜಯಮಾಲೆ ನಿಮ್ದು ಯಾರು ಅಪರಿಸಲಕ್ ಸಾಧ್ಯ ಇಲ್ಲ. ಜೀವ ಎಂಬ ಜಯಮಾಲೆ ಅದು ಕೊನೆವರೆಗೆ ನೀವು ದೃಢವಾಗಿ ನೀವು ಹಿಡ್ಕೊಂಡಿದ್ದೀರಂದ್ರ ಎಷ್ಟು ಅದ್ಭುತದ, ಎಷ್ಟೋ ಒಂದು ಮೇಲಾಗಿರ್ತಕ್ಕಂಥ ಕಾರ್ಯಗಳದ ಪ್ರೇರೆ. ಒಂದ್ ವೇಳೆ ನಿನ್ ಜೀವನ ಕಾಲದಲ್ಲಿ ಇಷ್ಟು ಮಾಡಿಕೊಂಡು ನೀನು ಮುಂದುವರೆದಂದ್ರ ನಿನ್ನ ಓಟಮೆ ಯಾರು ಹಾಳು ಮಾಡ್ಲಕ್ ಸಾಧ್ಯ ಇಲ್ಲ. ನಿನ್ನ ಓಟಮೆ ಕೊನೆಯವರೆಗ ಸ್ಥಿರವಾಗಿ, ಬಲವಾಗಿ, ಧೈರ್ಯವಾಗಿ ನಿಲ್ಲುತ್ತಿ. ನಿನ್ನ ಜೀವಿತ ಎಂಬ ಓಟದಲ್ಲಿ ಅದ್ಭುತವಾಗಿ ನೀನು ಸಾಗಿಕೊಂಡು ಹೋಯ್ತಿ. ನಿನಗೆ ಯಾವ ಸಮಶೋಧನೆ ಬರ್ಲಕ್ಕೆ ಅವಕಾಶ ಬಂದರೂ ಕೂಡ ಯಾವುದು ನಿನ್ನ ಸನ್ನಿಧಿಯಲ್ಲಿ ನಿಂದಿರುವ ಪ್ರೇರೆ. ಕೊನೆ ಒಂದು ಮಾತಾಡಿದ ಸ್ಪಷ್ಟವಾಗಿ ಹೇಳಿ ನಾ ಮುಕ್ತಾಯಪಡಿಸಿ. ಅದೇ 2 ತಿಮೋಥೆಯನಿಗೆ 4ನೇ ಅಧ್ಯಾಯ 6ನೇ ವಚನ ಹೋದ್ರಿ. ಯಾಕಂದರೆ ನಾನಂತೂ ಈಗಲೇ ಪಾನ ದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ. ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಅಪೊಸ್ತಲನಾದ ಪೌಲನು ತಿಮೋಥೆಯನಿಗೆ ಹೇಳತನ, ತಿಮೋಥೆಯ ಜೊತೆಗಾರಿರ್ತಕ್ಕಂಥ ಜನರನ್ನು ಎಚ್ಚರಿಸಲತನ, ನಾನು ಹೋಯ್ತಕ್ಕಂಥ ಸಮಯ ಸಮೀಪವಾಗಿದೆ ಅಂತ ಹೇಳ್ತಾನೆ ಬೇರೆ. ಹೋಯ್ತಕ್ಕಂಥ ಸಮಯ ಸಮೀಪವಾಗಿದೆ ಎಂಬುದಾಗಿ ಆತನು ಕುಂತಿಲ್ಲ, ಆತನು ಹೀಗೆ ನಿಂತಿಲ್ಲ, ತನ್ನ ಜೊತೆಗಾರಿದ್ದಂಥವರಿಗೆ ಎಚ್ಚರಿಸನ್ ಪ್ರೇರೆ. ಮಗನೇ ನೀನ್ ಹೀಗೆ ಮಾಡು, ಮಗಳೇ ನೀನ್ ಹೀಗೆ ಮಾಡು ಎಂಬುದಾಗಿ ಅವ್ರಿಗೆ ಎಚ್ಚರಿಸಿ, ಅವ್ರಿಗೆ ಸರಿ ಮಾಡತನ, ಅವ್ರಿಗೆ ಗದರಿಸಲತನ, ಅವರನ್ನು ಖಂಡಿಸಲತನ ಪ್ರೇರೆ. ಶ್ರೇಷ್ಠ ಹೋರಾಟ ಇರಬೇಕು ಪ್ರೇರೆ. ಹಲ್ಲೆಲೂಯಾ. ಇವತ್ತಿಂದ ಕುಟುಂಬದಲ್ಲಿ ಸಣ್ಣ ಒಂದು ಕಷ್ಟ ಬಂದಾಗ ಆ ಕಷ್ಟದ ಜೊತೆ ಹೋರಾಟ ಮಾಡ್ತಕ್ಕಂಥದ್ದಿಲ್ಲ ಪ್ರೇರೆ. ಹೇಳಿದಲ್ಲ ರೀ, ಸಣ್ಣ ಒಂದು ಕಷ್ಟ, ಸಣ್ಣದೊಂದು ಕಷ್ಟ, ಮಗಳಿಂದ, ಗಂಡಿಂದೋ, ಹೆಂಡತಿಯಿಂದೋ, ಕುಟುಂಬದಿಂದೋ ಅನ್ಸ್ಪೆಕ್ಟೆಡ್ ಯಾವುದೋ ಒಂದು ಕಷ್ಟ ನಿಮ್ ಮನೆಯಲ್ಲಿ ಬಂದಂದ್ರ ಆ ಕಷ್ಟಕ್ಕಾಗಿ ಹೋರಾಟ ಮಾಡ್ತಕ್ಕಂಥದ್ದಿಲ್ಲ ಪ್ರೇರೆ.
ಅದು ಕಷ್ಟ ಹಿಡ್ಕೊಂಡು ನನ್ನ ಮಗ ಹಾಳು ಮಾಡ್ದು, ನನ್ನ ಮಗಳು ಹಾಳು ಮಾಡ್ದು, ನನ್ನ ಹೆಂಡತಿ ಕಾಲ ಹಿಂಗೋತ್, ನನ್ನ ಗಂಡನ ಕಾಲ ಹಿಂಗೋತ್, ನನ್ನ ಸಂಸಾರ ಹಿಂಗೋತ್, ನಾವು ದಿಕ್ಕೋದಡಿಯಾಗಿದ್ದೇವೆ, ಪೂರ ಪಾಲಾಗೋದೇವು, ಆ ಕಡೆದೇವು. ಆದ್ರೆ ಆ ಕಡೆ ಆದೇವು ಅಂತ ಹೇಳಿಕೊಂಡು ಓಡಾಡೋಕ್ಕಿಂತ ಮುಂಚಿತವಾಗಿ ಆ ಕಷ್ಟವನ್ನು ಕೈ ಹಿಡ್ಕೊಂಡು ಶ್ರೇಷ್ಠ ಹೋರಾಟನೆ ಮಾಡೋದ್ರೆ ಎಷ್ಟು ಉತ್ತಮ. ಆ ಭಾರವನ್ನು ಕೈಯಲ್ಲಿ ಇಟ್ಕೊಂಡು ನಿನ್ನವರೇ ಮಾಡಿರಲ್ಲ, ಅದು ಸಹಿಸಿಕೊಂಡು ಕೈಯಲ್ಲಿ ಹಿಡ್ಕೊಂಡು ಅದರೊಟ್ಟಿಗೆ ಹೋರಾಟ ಮಾಡುತ್ತಾ ದೇವ್ರ ಸನ್ನಿಧಿಯನ್ನು ಅನುಭವಿಸ್ತಾ ಎಷ್ಟು ಉತ್ತಮ ಗೊತ್ತದನ. ಅಷ್ಟು ಉತ್ತಮದ ಪ್ರೇರೆ. ಮೊದಲು ಕಳ್ಕೊಂಡಂತ ಸ್ಥಿತಿ ಇತ್ತಂದ್ರ ಒಂದ್ ವೇಳೆ ಅವ್ರಿಗೆ ಅರ್ಥ ಆಗೋತಂದ್ರ, ಒಂದ್ ವೇಳೆ ಅವ್ರ ಪ್ರಾಣ ಹೋದ್ರು ಕೂಡ ಆ ಹೋರಾಟದಲ್ಲಿ ಅವ್ರು ಕೂಡ ಜಯವಾಗ್ತಾರ ಪ್ರೇರೆ. ನಿನಗೆ ಯಾವ ಸಂದೇಹ ಸಮಸ್ಯೆ ಬರಲಕ್ಕ ಅವಕಾಶ ಚಾನ್ಸಸ್ ಇಲ್ಲೆಲ್ಲ ಪ್ರೇರೆ. ಆದ್ರೆ ಕೆಲವೊಬ್ಬರಿಗೆ ಈ ಸೇವಕರು ನಾವು ಎಚ್ಚರಿಸ್ತೇವೆ, ಆ ಎಚ್ಚರಿಕೆ ಅನುಸಾರವಾಗಿ ನೀನು ನಡೆಸಿದ್ರ ಎಷ್ಟೋ ಅದ್ಭುತ, ಎಷ್ಟೋ ಒಂದು ಮೇಲಾಗಿರ್ತವೆ ಪ್ರೇರೆ. ಅದಕ್ಕೆ ಅಪೊಸ್ತಲರಾದ ಪೌಲರನ್ನ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ ಎಂಬುದಾಗಿ. ಅಂದ್ರೆ ಪಾನದ್ರವ್ಯ ಅಂದ್ರ ಲೋಕದಲ್ಲಿ ಸ್ಪಷ್ಟವಾಗಿ ಅಪೊಸ್ತಲನಾದ ಪೌಲು ತನ್ನ ಆತ್ಮ, ತನ್ನ ಪ್ರಾಣ, ಶರೀರವೆಲ್ಲ ಒಪ್ಪಿಸ್ಕೊತಕ್ಕಂತ ಪ್ರಯತ್ನ. ಯೇಸು ಸ್ವಾಮಿ ಎಷ್ಟು ಪೆಟ್ಟು ತಿಂದಿಲೋ ಯೇಸು ಸ್ವಾಮಿಗಿನ ಹೆಚ್ಚಿಗೆ ಪೆಟ್ಟು ತಿಂದನ್ ಪ್ರೇರೆ ಅಪೊಸ್ತಲನಾದ ಪೌಲು. ಬಹಳ ಜಗಲಿ ಹಿಂಗ ಹೊಡೆದು ಹಿಂಗ ಕಾಲಿಂದ ಎಳ್ಕೊಂಡು ಬಂದು ಊರೊಳಗೆ ಬಿಟ್ಟನ ಎಷ್ಟು ಒಂದು ಅದ್ಭುತ ನೋಡ. ಅವ್ನ ಶರೀರವನ್ನು ಸಹಿಸಿಕೊಂಡು ಹೋಗಿ ಏನ್ ಮಾಡ್ತಾನ, ಸುವಾರ್ತೆ ಪ್ರಕಟಿಸಲತನ ಪ್ರೇರೆ. ಅಂದ್ರ ಯೇಸು ಸ್ವಾಮಿಗೆ ಹೊಡೆದಂತ ಶರೀರವೆಲ್ಲ ತೂಚೂರಾಗಿ ಚಿಂಡಿ ಹರಿದೋಗದ. ಆತನಿಗೆ ಅದ ಕಾರ್ಯ ಆಗ್ಲೇಬೇಕಾಗಿತ್ತು. ಆತನಿಗೆ ಆ ಕಾರ್ಯ ಐತಿಲ್ಲ ನಾವು ಬದುಕ್ತಕ್ಕಂಥರಾಗಿದ್ದಿಲ್ಲ. ಇವತ್ತು ಈ ಹೋರಾಟದಲ್ಲಿ ನಾವು ನಿಂದಿರ್ತಕ್ಕಂಥರಾಗಿರ್ತಿಲ್ಲ ಪ್ರೇರೆ. ಆದ್ರೆ ಅಪೊಸ್ತಲನಾದ ಪೌಲು ಪಟ್ಟಂತ ಪ್ರಯಾಸ ಇಷ್ಟೊಂದು ಭಯಂಕರವಾಗಿತ್ತು ಪ್ರಯಾಸ. ತನ್ನ ಶರೀರ ಅರ್ಪಿತ ಮಾಡ್ಯಾನ. ತನ್ನ ಶರೀರಕ್ಕೆ ತಾನು ಪ್ರೀತಿ ಮಾಡ್ಕೊಂಡಿಲ್ಲ. ಇವತ್ತು ಸೇವಕರಾಗಿ ನಾನು ಹೇಳ್ತ ಒಂದು ಮಾತು, ನಮ್ಗೆ ಜ್ವರ, ಸರ್ದಿ, ಕೆಮ್ಮು ಏನಾರ ಬಂತಂದ್ರೆ ಭಯಂಕರವಾಗಿತ್ತು ಅಂತಂದ್ರ ಗಂಟೆ 2 ಗಂಟೆ ಎಕ್ಸ್ಟ್ರಾ ರೆಸ್ಟ್ ಮಾಡ್ತೇವೆ ಹೊರತು ಏನಾದ್ರು ನೋಡ್ಕೊಂಬಾರ, ನಾಳೆ ನೋಡ್ಕೊಂಬಾರ, ಅಥವಾ ಲಾಸ್ಟ್ ಫೋನರ ಸ್ವಿಚ್ ಆಫ್ ಮಾಡಿರ್ತೇವೆ, ನಾವು ಮಾಡಿರ್ತೇವೆ ಪ್ರೇರೆ. ಅರೆ ನಮ್ಗೆ ಸಾಕಾಗ್ಯದಪ್ಪ ಎಂಬುದಾಗ ಅನ್ಕೊಂಡು ನಾವು ಬಿದ್ದೋಗ್ತೇವೆ ಪ್ರೇರೆ. ಆದ್ರೆ ನಾ ಸತ್ಯ ಹೇಳ್ತೆ, ಅಪೊಸ್ತಲನಾದ ಪೌಲು ತಿಮೋಥೆಯನ್ನ ಖಂಡಿಸುತ್ತಾ, ಮಗನೇ ನೀ ಹಿಂಗಾಗ್ಬಾರ್ದು ನೋಡು, ನನಗೆ ಎಷ್ಟು ಕಷ್ಟಗಳು ಬಂದ ನೀನ್ ಕಣ್ಣಿ ನೋಡಿದಿ, ನನಗೆ ಎಷ್ಟು ಶ್ರಮೆಗಳನ್ನು ಅನುಭವಿಸಿದ ನೀನ್ ಕಣ್ಣಿ ನೋಡಿದಿ, ಎಷ್ಟು ಶೋಧನೆ ಎದುರ್ಕೊಂಡಿದೆ ನೀನ್ ಕಣ್ಣಿ ನೋಡಿದಿ. ನನ್ನ ಶರೀರ ಕೂಡ ಪಾನದ್ರವ್ಯವಾಗಿ ನಾನು ಅರ್ಪಣೆ ಮಾಡ್ತಾ ಇದ್ದ. ಆದ್ರೆ ನಾ ಹೋಯ್ತಕ್ಕಂಥ ಸಮಯ ಮಾತ್ರ ಸಮೀಪಕ್ಕಾಗ್ಯದ. ಆದ್ರೆ ಕೆಳಗೆ ಹೋಗ್ತಾ ಹೇಳ್ತಾನೆ ಸ್ಪಷ್ಟವಾಗಿ ಹೇಳ್ತಾನ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ. ಕ್ರಿಸ್ತರಿರ್ತಕ್ಕಂಥ ನಂಬಿಕೆ ಮೊದಲನೇ ಕಾಪಾಡಿಕೊಂಡು ಇದ್ದಿದ್ರ ಎಷ್ಟೋ ಉತ್ತಮ, ಎಷ್ಟೋ ಅದ್ಭುತ, ಎಷ್ಟೋ ಮೇಲಾಗಿರ್ತಕ್ಕಂಥ ಕಾರ್ಯದ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಹೋರಾಟ ಮಾಡ್ಬೇಕು ನೀವು? ಹಲ್ಲೆಲೂಯಾ. ಏನ್ ಹೋರಾಟ ಮಾಡ್ಬೇಕು? ಶ್ರೇಷ್ಠವಾಗಿರ್ತಕ್ಕಂಥ ಹೋರಾಟ. ಅದರಲ್ಲಿ ನಂಬಿಗಸ್ತರಾಗಿರ್ಬೇಕು ಪ್ರೇರೆ. ಅದು ಕ್ರಿಸ್ತನಿಗಾಗಿ ಹೋರಾಟ ಮಾಡ್ತಕ್ಕಂಥರಾಗಿರ್ಬೇಕು. ನೀವು ಲೋಕಕ್ಕೆ ಹೋರಾಟ ಇಲ್ಲ ಪ್ರೇರೆ. ಒಂದ್ಸರ್ತಿ ಅಂಬೇಡ್ಕರ್ ಸರ್ಕಲ್ ಬಳಿ ಯಾವುದೋ ಒಂದು ಕಾರ್ಯಕ್ಕಾಗಿ ಕ್ರಿಸ್ತರ ಮೇಲೆ ದಬ್ಬಳಿಕೆ ಆಗಿತ್ತು, ಇಲ್ಲ ಚರ್ಚಿಗೆ ಹಾನಿಯಾಗಿತ್ತು. ಕೆಲವೊಬ್ಬರು ವ್ಯಕ್ತಿಗಳಿಗಾಗಿ ಅದ್ರಾಗ ನಾವೇ ಪಾಲ್ಭಾಗಿದ್ದು ಹೋರಾಟದಲ್ಲಿ ಅದ್ರಾಗೆಲ್ಲ ಪಾಲ್ಭಾಗಿದ್ದು. ಬೇರೆ ಸೇವಕರೆಲ್ಲ ಹಿಂದಿನ ಅಲ್ಲಿ ಇದ್ರ ಬಲ್ ಬಂದು ಎಲ್ಲಿ ಡಿಸಿ ಆಫೀಸ್ ಬಲ್ ಬಂದು ಆ ಕಡೆಯಿಂದ ಒಬ್ಬರು ಬಂದು ಈ ಕಡೆಯಿಂದ ಒಬ್ಬರು ಬಂದು ಇವರಿಗೆಲ್ಲ ಮುಂದೆ ಹೋರಾಟ ಮಾಡೋರಿಗೆಲ್ಲ ಡೋಕ್ಯಾಕಿ ಲಾಸ್ಟ್ ಮೈಕ್ ಬಲ್ ಬಂದ್ ನಿಂತು ಅವ್ರ ಭಾಷಣ ಕೊಡತ್ತೀರಿ. ಅಲ್ಲಿ ಬರೋಣ ಫೋಟೋದ ಬರ ಕಡೆ ಅವ್ರ ಭಾಷಣ ಕೊಡೋದು. ಈ ಹಿಂದೆ ಹೋರಾಟ ಮಾಡಿದ ಪರಿಸ್ಥಿತಿಗಳು ಏನಾದ್ರು ಬೈಕೊಳೋದ್ರು ಇಲ್ಲ. ನಾವು ಆ ಕಡೆದ ಕಡೆಯಿಂದ ಎಲ್ಲ ಒಡಿ ಬಂದೇವು. ಇಲ್ಲಿ ಮುಂದ್ ಬರೋಣ, ಇವ್ರು ಮುಂದೆ ಹೋಗಿ ನೋಡ್ರಪ್ಪ ಹೆಂಗ್ ಮಾಡತಾರ. ಇಷ್ಟೇ ನೀ ಪಿಂಟುಗಿ ದಾಳಿ ಆದಾಗ ಸರ್ದಿ, ಜ್ವರ, ಕೆಮ್ಮು ಭಯಂಕರವಾಗಿ ಸಿಟ್ಟು ಪರಿಸಿದ ಕುರ್ನಾಳಿಗೆ ಹೋಗಿ ಉಂಟಿದೆವು. ಗೊತ್ತಾಗೋಣ ಡೈರೆಕ್ಟ್ ಅಮ್ಮರಿಗೆ ಮನೆ ಬಲ್ ಬಿಟ್ಟು ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಹೋರಾಟ ರಾತ್ರಿ 8-9 ತನ ಆ ಹೋರಾಟದಲ್ಲಿ ಪಾಲ್ಭಾಗಿದ್ದೆವು. ಅಂದ್ರೆ ಯಾಕೆ ಹೇಳ್ತಿದ್ರೆ, ಕ್ರಿಸ್ತವರು ಪಕ್ಷವಾಗಿದ್ದು ಕ್ರಿಸ್ತನ ವಿಷಯವಾಗಿ ನೀನು ಹೋರಾಟ ಮಾಡು. ಎಲ್ಲಕ್ಕಿಂತ ಮೇಲಾಗಿರ್ತಕ್ಕಂಥ ಸುವಾರ್ತೆಗಾಗಿ ಹೋರಾಟ ಮಾಡು. ಸುವಾರ್ತೆಯನ್ನು ಪ್ರಕಟಿಸು. ಇದರಲ್ಲಿ ಸ್ಥಿರ ಚಿತ್ತನಾಗಿರು, ಧೈರ್ಯದಿಂದರು, ನಂಬಿಕಸ್ಥನಾಗಿರು. ನಿನ್ನ ಜಯ ಮೇಲೆ ಯಾರು ಅಪಹರಿಸಲಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಅವಕಾಶ ಕೊಡಬೇಡ. ಗಟ್ಟಿಯಾಗಿ ಬೀಗ ಹಿಡ್ಕೊಂಡು ಮುಂದೋಡು. ಒಂದು ದಿನ ಉನ್ನತಾಸರಾಗಿ ಅದಕ್ಕ ಈ ಸಾಡುವ ಸಂದೇಶ ದೇವರು ನಿಮ್ಮೆಲ್ಲರೂ ಜೀವಿತಕ್ಕ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಪರಕಲ ಮಾರ್ಪಡ್ಲಿ. ಕಣ್ಣು ಪ್ರಾರ್ಥನೆ ಮಾಡಿ ನಾವು ಮುಕ್ತಪಡಿಸೋಣ. ಪ್ರಾರ್ಥಿಸೋಣ. ಇದು ಯಾವ ಹೋರಾಟದಲ್ಲಿ ಒಂದು ಸತಿ ಜ್ಞಾಪಕ ಮಾಡ್ತೇವೆ. ಕ್ರಿಸ್ತನಿಗೆ ಸಂಬಂಧಪಟ್ಟಂತ ಹೋರಾಟ ಒಳಗದನ್ನ ಶ್ರಮೆಗಳನ್ನು, ಸಂಕಟಗಳನ್ನು ತಾಳಿಕೊಂಡು ಕ್ರಿಸ್ತನ ಅನುಸಾರವಾಗಿ ನಡೀತಕ್ಕಂಥ ಒಂದು ಹೋರಾಟ ಒಳಗದನ್ನ ಒಂದ್ಸತಿ ಜ್ಞಾಪಕ ಮಾಡ್ಕೊ. ದೇವರಿವತ್ತು ನಿನಗೆ ಮಾತಾಡಲಿ ಸ್ಪಷ್ಟವಾಗಿ, ವಾಕ್ಯದ ಅನುಸಾರವಾಗಿ ದೇವ್ರು ನಿನಗೆ ಮಾತಾಡೇನ. ಈ ಹೋರಾಟದಲ್ಲಿ ಒಂದು ವೇಳೆ ನೀನು ಇರುವುದಾದರೆ ಎಷ್ಟೋ ಉತ್ತಮ, ಎಷ್ಟೋ ಅದ್ಭುತವಾಗಿದೆ ಪ್ರೇರಣೆ. ನನ್ನ ಸಹೋದರಿ ಸಹೋದರ ತಿಮೋಥೆಯನಿಗೆ ಸ್ಪಷ್ಟವಾಗಿ ಅಪೊಸ್ತಲನಾದ ಪೌಲ ಖಂಡಿಸಲತನ ಏನಂತ, ಮಗನೇ ನೀನು ಹೀಗೆ ನಡೆದುಕೊಂಡಿರು. ಆಣೆ ಮಾಡಿ ಹೇಳ್ತಾನ, ಖಂಡಿಸು, ಗದ್ದರಿಸು, ಎಚ್ಚರಿಸು.
ನೀ ಹೀಗೆ ನಡ್ಕೊಂಡು ಹೋಗು, ನಾನಂತೂ ಹೋಗೋ ನನ್ನ ಶರೀರವೆಲ್ಲ ಪಾನದ್ರವ್ಯವನ್ನು ಅರ್ಪಣೆ ಮಾಡಿಕ್ಕಿದ ಆಲ್ರೆಡಿ, ಮುಗಿದಾಗೆ ನಂದು ಶ್ರೇಷ್ಠ ಹೋರಾಟನ ಮಾಡಿದ ಆಲ್ರೆಡಿ, ಕ್ರಿಸ್ತ ನಂಬಿಕೆ ಇಟ್ಕೊಂಡು ನಡೆದಿದ, ಮುಂದೆ ನೀನು ಕೂಡ ಹೀಗೆ ನಡಿ ಎಂಬುದಾಗ ಆತನಿಗೆ ಎಚ್ಚರಿಸ್ಲತ್ತನ. ಇವತ್ತು ಅದೇ ಒಂದು ವಾಕ್ಯ ನನಗ ಮತ್ತು ನಿಮ್ಮೆಲ್ಲರಿಗೆ ಎಚ್ಚರಿಸ್ತಕ್ಕಂಥ ನನ್ನ ಪ್ರಿಯರೇ, ಇಂಥ ಹೋರಾಟದಲ್ಲಿ ನಿಂತಿದ್ದೆ, ಈ ಹೋರಾಟವನ್ನು ಕೊಡೆಗಣಿಸಲು ಸಿದ್ಧನಾಗಿದ್ದೆ, ಕ್ರಿಸ್ತ ನಂಬಿಕೆ ಉಳ್ಳದಾಗಿದ್ದು ಕೊನೆಯವರೆಗ ನಿನ್ನ ಜಯಮಾಲೆಯನ್ನು ಹಿಡ್ಕೊಂಡು ದೇವರು ಕೊಟ್ಟಿರ್ತಕ್ಕಂಥ ಮಾಲೆ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕೊನೆವರೆಗ ನೀನು ಹೋಗ್ತಕ್ಕಂಥವನಾಗಿದ್ದೆ. ಎಷ್ಟು ಉತ್ತಮ. ದೇವರು ಸ್ಪಷ್ಟವಾಗಿ ತನ್ನನ್ನು ಪ್ರೀತಿಸುವವರಿಗೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿ ಮಾಡ್ತಕ್ಕಂಥ ಪ್ರತಿ ಒಬ್ಬರಿಗೆ ಅದು ಇಟ್ಟನ್ನು ಪ್ರಿಯರೇ. ಇವತ್ತು ಆ ಮಾಲೆ ನಿನಗೂ ಅದ. ಮೊದಲು ನೀನು ಕೊನೆವರೆಗ ನಂಬಿಕಸ್ಥನಾಗಿ ಬೆಳಿತೆ. ಇಲ್ಲಿವರೆಗೆ ಅಥವಾ ಏನಾದರ ದೀಕ್ಷೆ ಹೋದ ತಕ್ಷಣ ಪಾಪ ದ್ರೋಹ ಅಪರಾಧ ಮಾಡಿ ಲೋಕದ ಕಡೆ ತಿರುಗಿ ಹೋಗಿದ್ದೇನೋ ಒಂದ್ಸತಿ ಜ್ಞಾಪಕ ಮಾಡ್ಕೊಂಡು ಮತ್ತೆ ತಿರುಗಿ ಬಾ ದೇವ್ರ ಸನ್ನಿಧಿಯಲ್ಲಿ, ದೇವರಿಗೆ ಹತ್ರವಾಗು. ದೇವಾ, ನಾನು ಮಾಡಿದ್ದು ಕರೆಕ್ಟೇ, ಆದ್ರೆ ಹೀಗೆ ನಾ ಮಾಡ್ಬೇಕಾಗಿದ್ದಿಲ್ಲ, ನನಗೆ ಅನ್ಸೋದು ಕರೆಕ್ಟೇ ಮೇಲೆ ನಾ ಮಾಡಿದ. ಆದ್ರೆ ದೇವರೇ ಗೊತ್ತು, ನಿನ್ನ ಅನುಸಾರವಾಗಿ ನಿನ್ನ ಚಿತ್ತಂತೆ ನನ್ನ ನಡೆಸುವಯ್ಯ, ನಿನ್ನ ಚಿತ್ತಂತೆ ನನ್ನ ಬಲಪಡಿಸೇ ಸಫ ಎಂಬುದಾಗಿ ಒಂದು ಪ್ರಾರ್ಥನೆ ನೀನು ಮಾಡುವುದರ ಎಷ್ಟು ಉತ್ತಮ. ದೇವರಿನ ಮಹಿಮೆ ಆಗ್ಲಪ್ಪ, ನಿನ್ನ ಘನತೆ ಆಗ್ಲಿ. ಎಷ್ಟು ಮಕ್ಕಳಪ್ಪ ಈಗ ನಿನ್ನ ಸನ್ನಿಧಿಯಲ್ಲಿ ಆಲಯದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಇನ್ನು ಎಲ್ಲ ಮಕ್ಕಳು ಪ್ರಾರ್ಥನೆಯನ್ನು ಕೇಳಿದೇವ್ರಿ. ಇವ್ರ ಪ್ರಾರ್ಥನೆಗೆ ಸದುತ್ತರನ್ನು ಕೊಟ್ಟು ನಿನ್ನ ಆತ್ಮದ ಅನುಸಾರವಾಗಿ ನಡೆಸಕರ್ತಾನೆ. ಈ ಮಕ್ಕಳಾಗ ನೀತಿ, ಪ್ರೀತಿ, ಸತ್ಯತೆ, ನಂಬಿಕೆ ದೃಢವಾಗಿ ಯಾವಾಗಲೂ ಇರ್ಬೇಕಪ್ಪ ಕರ್ತಾನೆ. ಈ ಮಕ್ಕಳು ಜಯಮಲೆ ಯಾರು ಅಪರಿಸಲಿಕ್ಕೆ ಸಾಧ್ಯನ ಕರ್ತಾನೆ. ಎಲ್ಲಿವರೆಗೂ ದೃಢವಾಗಿ ನೀ ಬರೋವರೆಗ ದೇವರು ಹಿಡ್ಕೊಂಡಿರ್ತಾರೋ ಅಲ್ಲಿವರೆಗೂ ನೀ ಸಹಾಯ ಮಾಡಪ್ಪ ಕರ್ತಾನೆ. ನೀನು ಬರೋವರೆಗೆ ಮಕ್ಕಳು ಸಿದ್ಧವಾಗಿರುವಾಗ ನೀನು ಕೃಪೆ ತೋರಿಸಪ್ಪ ಕರ್ತಾನೆ. ಮಾತುಗಳ ತರ ರಕ್ಷಿಸಿಕೊಂಡು ಈ ಮಕ್ಕಳು ಅನೇಕ ಆತ್ಮ ರಕ್ಷಣೆ ಕೊಡುವುದಕ್ಕ ಕೂಡ ತಾವು ಪಡುವಾಗಲೂ ನೀನು ಕೃಪೆ ತೋರಿಸಪ್ಪ. ನಿಮ್ಮ ದಯ, ನಿಮ್ಮ ಕಟಾಕ್ಷ ಕರುಣೆ ಈ ಮಕ್ಕಳನ್ನು ಇಟ್ಟು ಅದ್ಭುತವನ್ನು ನಡೆಸುತ್ತೆ ಎಂಬುದನ್ನು ನಾವು ಪ್ರಾರ್ಥಿಸಕರ್ತಾನೆ. ಯಾರ್ಯಾರಿಗೂ ತಿನ್ನು ದೇವರು ಸಮರ್ಪಣೆ ಮಾಡಿದರು, ಇವರ ಆತ್ಮ ಪ್ರಾಣ ಚಿನ್ನಸ್ಕ ಒಪ್ಪಿಸಿಕೊಟ್ಟಿದ್ದ ಅದ್ಭುತ ಕಾರ್ಯಗಳನ್ನು ತುಂಬಿಸಿ ಉನ್ನತವನ್ನು ಹೋರಾಟದಲ್ಲಿ ಮಕ್ಕಳು ದಿನ ಕಾಣುವಾಗೆ ಸಹಕರಿಸಿ ಎಂಬುದನ್ನು ನಾವು ಪ್ರಾರ್ಥಿಸಕರ್ತಾನೆ. ಅದ್ಭುತ ಮಾಡಿಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಿಮ್ಮೆಲ್ಲರ ಆತ್ಮ ಪ್ರಾಣ ಚಿನ್ನಸ್ಕ ಒಪ್ಪಿಸಿಕೊಟ್ಟಿದ್ದ ವಾಕ್ಯದ ಅನುಸಾರ ಅದ್ಭುತವಾಗಿ ಮಾತಾಡಕ್ಕೆ ನೀವು ಸ್ತೋತ್ರ ಸಲ್ಲಿಸ್ತಾ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮುಗಿಸಿಕ. ಆಮೇನ್, ಆಮೇನ್, ಆಮೇನ್.